ಪ್ರಿಯ ವಿದ್ಯಾರ್ಥಿಗಳೇ, SLC ಪರೀಕ್ಷೆ ಹತ್ತಿರಕ್ಕೆ ಬರ್ತಾ ಇದೆ. ನೀವು ಕೂಡ ಪರೀಕ್ಷೆಗೆ ಅಣಿಯಾಗ್ತಾ ಇದ್ದೀರಿ. ನಿಮಗೆ ಸಹಾಯ ಮಾಡ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ BC ಸುದ್ದಿ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ವಿಶೇಷವಾಗಿ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಗದ್ಯ, ಪದ್ಯ, ವ್ಯಾಕರಣ ಮತ್ತು ಕಂಪೋಸಿಷನ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ವಿಷಯ ಪರಿಣಿತರು ಮತ್ತು ಸಂಪನ್ಮೂಲ ವ್ಯಕ್ತಿಗಳು ಆಗಿರ್ತಕ್ಕಂಥ ಶ್ರೀಯುತ CL ಏಕನಾಥ್ರವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಎಲ್ಲ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ತಿಳಿಸ್ಕೊಡ್ಲಿದ್ದಾರೆ. ಅವರಿಗೆ ನಮ್ಮ ಸ್ಟುಡಿಯೋ ಪರವಾಗಿ ಸ್ವಾಗತ ಮತ್ತು ನಮಸ್ಕಾರ ಸರ್. ನಮಸ್ತೆ ಸರ್. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ತಮಗೆ ತಿಳಿದ ಹಾಗೆ 2025 ಏನು SSLC ಪರೀಕ್ಷೆ ತಾವು ಬರಿತಾ ಇದ್ದೀರಾ. ಮಾರ್ಚ್ 21ರಿಂದ ಆರಂಭ ಆಗಿ ಏಪ್ರಿಲ್ 2ನೇ ತಾರೀಕುವರೆಗೂ, ಏಪ್ರಿಲ್ 4ನೇ ತಾರೀಕುವರೆಗೂ ಎಕ್ಸಾಮ್ ನಡೀತಾ ಇದೆ. ತಮಗೆಲ್ಲ ಮೊದಲನೇದಾಗಿ ಶುಭಾಶಯ ಹೇಳ್ತಾ, ಪರೀಕ್ಷೆ ಅಂತಕ್ಕಂಥದ್ದು ಒಂದು ಸಿದ್ಧತೆ. ನಾವು ಹೇಗೆ ಸಿದ್ಧ ಮಾಡ್ಕೊತೀವಿ ಹಾಗೆ ಪರೀಕ್ಷೆಯನ್ನು ಎದುರಿಸೋಕ್ಕೆ ಸಾಧ್ಯ ಆಗುತ್ತೆ. ಪೂರ್ವ ಸಿದ್ಧತೆ ಇಲ್ಲದೆ ಏನೂ ಮಾಡೋದಕ್ಕಾಗೋದಿಲ್ಲ ನಾವು. ಸೊ ಆ ಹಿನ್ನೆಲೆಯಲ್ಲಿ ತಾವು ಈಗಾಗಲೇ ಜೂನ್ 1ನೇ ತಾರೀಕಿಂದ ಏನು ಅಕಾಡೆಮಿಕ್ ಇಯರ್ ಆರಂಭ ಆಗಿದೆ, ಅಲ್ಲಿಂದ ನಿರಂತರವಾಗಿ ತಮ್ಮ ಶಿಕ್ಷಕರು ತಮ್ಮೊಂದಿಗೆ ಏನು ನಿಗದಿಪಡಿಸಿರ್ತಕ್ಕಂಥ ಪಠ್ಯಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ಶೇರ್ ಮಾಡಿದ್ದಾರೆ. ಈಗಾಗ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ ನಾವು. ಹಾಗೆ ಏನು ಕರ್ನಾಟಕ ಶಾಲಾ ಶಿಕ್ಷಣ ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರಾಗಲೇ ಎಲ್ಲ ವಿಷಯಗಳ 2 ಪತ್ರಿಕೆಗಳನ್ನು ಸಹ ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ತಾವು ಅದೆಲ್ಲ ಗಮನಿಸಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಮೊದಲನೇದಾಗಿ ತಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡೋದು ಅಂತ ಹೇಳಿದ್ರೆ, ಈ ಪರೀಕ್ಷೆನಲ್ಲಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಎಷ್ಟು ಪ್ರಶ್ನೆಗಳನ್ನು ಅದು ಕವರ್ ಮಾಡುತ್ತೆ ಅಂತಕ್ಕಂತಹದನ್ನು ತಾವು ಗಮನಿಸಿದ್ರ. ಅದರ ಬಗ್ಗೆ ನಾನು ಒಂದು ವಿವರಣೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದರೆ, ಈಗಾಗಲೇ ಸರ್ ಹೇಳ್ತಾ ಇದ್ರು ಪ್ರೋಸ್ ಅಂತ ಇದೆ. ಅಲ್ಲಿ 20 ಮಾರ್ಕ್ಸಿಗೆ ಪ್ರಶ್ನೆ, ಅಂದರೆ 20 ಮಾರ್ಕ್ಸಿಗೆ ಅಷ್ಟು ಪ್ರಶ್ನೆಗಳನ್ನು ಪ್ರೋಸ್ ಇಂದ ಕವರ್ ಮಾಡಿ ನಿಗದಿಪಡಿಸಿರ್ತಾರೆ. ಒಟ್ಟು 8 ಪ್ರೋಸ್ ಇದೆ. 8 ಪ್ರೋಸಿಗೆ ಯಾವುದೇ ಪ್ರೋಸನ್ನು ಸಹ ಅಲ್ಲಿ ಬಿಡೋದಿಲ್ಲ. ಅಲ್ಲಿ ಎಲ್ಲ ಪ್ರೋಸ್ಗಳನ್ನು ನೀವು ಗಮನಿಸಬೇಕು. 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗಂತೂ ಪ್ರಶ್ನೆ ಇದ್ದೇ ಇರುತ್ತೆ. 20 ಅಂಕಗಳನ್ನು ಪ್ರೋಸಿಗೆ ನಿಗದಿಪಡಿಸಿರ್ತಾರೆ. ಹಾಗೆ ಪೊಯಿಟ್ರಿ ಸೆಕ್ಷನ್ಗೆ ಬಂದಾಗ ಅಲ್ಲಿ 16 ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಸರ್. 16 ಅಂಕಗಳಿಗೆ ತಾವು ಸಿದ್ಧತೆಯನ್ನ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಪ್ರೋಸು ಪೊಯಿಟ್ರಿ ಸೇರಿ 36 ಅಂಕಗಳಾಯ್ತು. 36 ಅಂಕಗಳಾಯ್ತು. ಹಾಗೆ ಒಂದು ಸಪ್ಲಿಮೆಂಟರಿ ರೀಡಿಂಗ್ ಅಂತ ಇದೆ. ಆ ಸಪ್ಲಿಮೆಂಟರಿ ರೀಡಿಂಗಿಗೆ 4 ಅಂಕಗಳನ್ನು ನಿಗದಿಪಡಿಸಿರ್ತಾರೆ. ಸೊ ಟೋಟಲ್ 40 ಅಂಕಗಳು ಪ್ರೋಸಿಗೆ ಸಂಬಂಧಪಟ್ಟಂತೆ ಆಗುತ್ತೆ ಸರ್. ಪ್ರೋಸು, ಪೊಯಿಟ್ರಿ ಮತ್ತು ಸಪ್ಲಿಮೆಂಟರಿ ರೀಡಿಂಗ್ಗೆ. ಇನ್ನು ಗ್ರಾಮರ್ ಅಂಡ್ ಕಾಂಪೋಸಿಷನ್ ಅಂತಕ್ಕಂತಹ ಗ್ರಾಮರ್ ಅಂಡ್ ವೆಕ್ಯಾಬುಲರಿ ಅಂತಕ್ಕಂಥ ಏರಿಯಾವನ್ನು ಗಮನಿಸೋದಾದ್ರೆ, ಅಲ್ಲಿ 16 ಅಂಕಗಳನ್ನು ಗ್ರಾಮರ್ ಅಂಡ್ ವೆಕ್ಯಾಬುಲರಿಗೆ ನಿಗದಿಪಡಿಸಿರ್ತಾರೆ. ಸೊ ಅದಕ್ಕೆ ಪೂರ್ವ ಸಿದ್ಧತೆಯನ್ನು ತಾವು ಮಾಡ್ಕೋಬೇಕಾಗುತ್ತೆ. ಹಾಗೆ ಕಾಂಪೋಸಿಷನ್ ಅಂಡ್ ಕಾಂಪ್ರಹೆನ್ಷನ್ ಅಂತಕ್ಕಂತಹ ಏರಿಯಾ ಇದೆ. ಅದು 24 ಅಂಕಗಳನ್ನು ಇದಕ್ಕೆ ನಿಗದಿಪಡಿಸಿರ್ತಾರೆ. ಅಂದರೆ ನಾವು ಟೋಟಲ್ ಆಗಿ ಪ್ರೋಸು, ಪೊಯಿಟ್ರಿ, ಸಪ್ಲಿಮೆಂಟರಿಗೆ 40 ಅಂಕಗಳು, ಗ್ರಾಮರ್, ವೆಕ್ಯಾಬುಲರಿ, ಕಾಂಪೋಸಿಷನ್ ಆ್ಯಂಡ್ ಕಾಂಪ್ರಹೆನ್ಷನ್ ಇಷ್ಟು ಸೇರಿ 40 ಅಂಕಗಳು. ಟೋಟಲ್ 80 ಅಂಕಗಳಿಗೆ ತಾವು ಪರೀಕ್ಷೆಯನ್ನು ಬರಿತಾ ಇದ್ದೀರಾ. ಇನ್ನು ಸರ್, ಪರೀಕ್ಷೆಗಳಲ್ಲಿ ಈಗ ನಾವು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ಕೆಲವನ್ನ ನೋಡ್ರಿ ನೇರವಾಗಿ ಉತ್ತರ ಕೊಡಬಹುದು, ನೀವು ಕಷ್ಟಪಡಬೇಕಾಗಿಲ್ಲ. ಅದು ರಿಮೆಂಬರಿಂಗ್, ಅಂದರೆ ನೀವು ನೆನಪು ಮಾಡ್ಕೊಂಡೆ ಉತ್ತರ ನೀಡತಕ್ಕಂಥದ್ದು. ಆ ಥರ ಪ್ರಶ್ನೆಗಳು 8 ಅಂಕಗಳಿಗೆ ಆ ಥರ ಪ್ರಶ್ನೆಗಳು ಇರ್ತವೆ. ಬಹಳ ಈಸಿಯಾಗಿ ಆನ್ಸರ್ ಮಾಡ್ಬೋದು, ಸುಲಭವಾಗಿ ಆನ್ಸರ್ ಮಾಡ್ಬೋದು. ಸೊ ಆ ಥರ ಪ್ರಶ್ನೆಗಳಿರ್ತವೆ. ಇನ್ನು ನಾವು ಓದಿ ಅದನ್ನ ಗ್ರಹಿಸ್ಕೊಂಡ್ಬಿಟ್ಟು ಉತ್ತರ ನೀಡಬೇಕಾಗತ್ತೆ. ಆ ಥರ ಪ್ರಶ್ನೆಗಳು ಸುಮಾರು 32 ಅಂಕಗಳಿಗೆ ಆ ಪ್ರಶ್ನೆಗಳನ್ನು ಆ ಥರ ನಿಗದಿಪಡಿಸಿರ್ತಾರೆ. ಇನ್ನು 36 ಅಂಕಗಳು ಏನಿದೆಯೋ ಆ ಅಂಕಗಳಿಗೆ ಎಕ್ಸ್ಪ್ರೆಷನ್ ಬರೀಬೇಕು. ಅಂದರೆ ಫಸ್ಟ್ ಅದನ್ನ ಜ್ಞಾನ ಇರಬೇಕು, ಅದನ್ನ ಜ್ಞಾನ ಇಟ್ಕೊಂಡು ಓದಬೇಕು, ಓದಿ ಗ್ರಹಿಸಬೇಕು, ಗ್ರಹಿಸಿದ ನಂತರದಲ್ಲಿ ಎಕ್ಸ್ಪ್ರೆಷನ್ ಇರುತ್ತೆ. ಕೆಲವೊಂದು ಪ್ರಶ್ನೆಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಟೇಕ್ ಫಾರ್ ಎಕ್ಸಾಂಪಲ್ ಸ್ಟೋರಿ ರೈಟಿಂಗ್ ಇದೆ ಅಂತ ಹೇಳಿದ್ರೆ ಅದು ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟದ್ದು. ಭಾಷೆ ಮೇಲೆ ಇಡ್ತಾ ಇತ್ತು ಅಂತ ಹೇಳಿದ್ರೆ, ಭಾಷೆಯ ಎಲ್ಲ ಏನು ಕೌಶಲ್ಯಗಳು ಗೊತ್ತಿದೆ ಅಂತ ಹೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅಪ್ರಿಸಿಯೇಷನ್ ಅಂತ ಒಂದು ಪ್ರಶ್ನೆಗಳು 4 ಅಂಕಗಳಿಗೆ ಪ್ರಶ್ನೆ ಕೇಳುತ್ತೆ. ಅಂದರೆ ನೀವು ಓದಿರ್ತೀರಾ, ಅರ್ಥ ಮಾಡ್ಕೊಂಡಿರ್ತೀರಾ, ಅದನ್ನ ಎಕ್ಸ್ಪ್ರೆಷನ್ ಇರುತ್ತೆ. ಅದ್ರ ಜೊತೆಗೆ ನೀವು ಅದರಲ್ಲಿ ಏನು ವಿಶೇಷವಾಗಿ ಒಂದು ಕ್ಯಾರೆಕ್ಟರ್ನ ನೀವು ಎಷ್ಟು ಇಷ್ಟಪಡ್ತೀರಾ, ಯಾಕೆ ಇಷ್ಟಪಡ್ತೀರಾ ಅಂತ ಎಕ್ಸ್ಪ್ರೆಷನ್, ಆ ಥರ ಇರ್ತಕ್ಕಂಥ ಪ್ರಶಂಸೆಯ ಪತ್ರಗಳು. ಈ ರೀತಿ ಅಪ್ರಿಸಿಯೇಷನ್ ಕ್ವೆಶ್ಚನ್ಸ್ ಇತ್ತೀಚೆಗೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಿಂದಿಂದನೂ ನಡ್ಕೊಂಬಂದಿದೆ. ಈಗ ಅದು ಒಂದು 2 ಪ್ರಶ್ನೆಗಳು ಆ ಥರ ಇರುತ್ತೆ ಸರ್. ಅಂದರೆ ಓವರ್ ಆಲ್ ಆ ಟೆಕ್ಸ್ಟ್ ಅನ್ನ ಅಥವಾ ಅರ್ಥ ಮಾಡ್ಕೊಂಡಿರತಕ್ಕಂಥದ್ದನ್ನ ಅವರು ಎಕ್ಸ್ಪ್ರೆಷನ್ ಮಾಡಬಹುದು, ಯಾವ ಅಂಶಗಳನ್ನ ಅಲ್ಲಿ ಇಷ್ಟಪಟ್ಟರು ಅಂತಕ್ಕಂಥದ್ದನ್ನ ಹೇಳಬೇಕಾಗತ್ತೆ.
ಇನ್ನು ಇಷ್ಟು ಏನಪ್ಪ ನಾನು ಅಂದರೆ ಯಾವುದಕ್ಕೆ ಕವರ್ ಹೇಗಾಗುತ್ತೆ ಅಂತ ಹೇಳಿದೆ. ಇನ್ನು ಮುಂದೆ ಹೇಳೋದಾದ್ರೆ ಸರ್ ಪ್ರಶ್ನೆಗಳು ಹೇಗೆ ಬರುತ್ತೆ ಅಂತ ಹೇಳಿ ಪ್ರಶ್ನೆ ನ್ಯಾಚುರಲಿ ನಿಮಗೆ ಗೊಂದಲ ಇರಬಹುದು. ಮೊದಲನೇದಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಇರುತ್ತೆ ಸರ್. ಎಷ್ಟಿರುತ್ತೆ ಸರ್? ಅಲ್ಲಿ 4 ಅಂಕಗಳಿಗೆ ಮಲ್ಟಿಪಲ್ MCQ ಅಂತ ಕರಿತೀವಿ ಶಾರ್ಟ್ ಫಾರ್ಮ್ ಅಲ್ಲಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಹೇಳ್ಬಿಟ್ಟು ಇಲ್ಲಿ ವಿಶೇಷವಾಗಿ ಗಮನಿಸಬೇಕು, ಅದು ಇನ್ಸ್ಟ್ರಕ್ಷನ್ ಸ್ಪಷ್ಟವಾಗಿ ಹೇಳಿರ್ತಾರೆ. 4 ಅಂಕಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಅಲ್ಲೇ ಇರುತ್ತೆ. ಪ್ರಶ್ನೆಗಳಿಗೆ ಉತ್ತರನ ಆನ್ಸರ್ ಮಾಡಬೇಕಾದ್ರೆ ಕೆಲವು ಹುಡುಗರು ಏನು ಮಾಡ್ತಿರ್ತಾರೆ ನಾನು ಗಮನಿಸೋದು ಅಂತ ಹೇಳಿದ್ರೆ ಸುಮ್ಮನೆ ಉತ್ತರ ಬರೀತಾರೆ. ಆಗೋದಿಲ್ಲ. ಅಲ್ಲಿ ಪ್ರಶ್ನೆನ ಓದ್ಕೊಂಡ್ಬಿಟ್ಟು ಒಂದು ಟೇಕ್ ಫಾರ್ ಎಕ್ಸಾಂಪಲ್ ಒಂದು ಅಂತ ಹೇಳಿದ್ರೆ ಒಂದು ಅಂತ ಪ್ರಶ್ನೆಗೆ ನಮೂದು ಮಾಡ್ತಾರೆ ಆನ್ಸರ್ ಉತ್ತರ ಪತ್ರಿಕೆನಲ್ಲಿ. ಅಲ್ಲಿ ಆನ್ಸರ್ ABC ಅಂತ 4 ABCD 4 ಉತ್ತರ ಆಪ್ಷನ್ಸ್ ಕೊಟ್ಟಿರ್ತಾರೆ. 4 ಆಯ್ಕೆಗಳಲ್ಲಿ ಒಂದು ಆಯ್ಕೆಯನ್ನ ಮಾಡ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಉತ್ತರವನ್ನು ಬರೀಬೇಕು. ಹಾಗಾದ್ರೆ ಮಾತ್ರ ಅದಕ್ಕೆ ಅದನ್ನು ಕನ್ಸಿಡರ್ ಮಾಡೋಕ್ಕಾಗುತ್ತೆ ಸರ್. ಅದಕ್ಕೆ ಸ್ಪಷ್ಟವಾಗಿ ಪ್ರಶ್ನೆ ಪತ್ರಿಕೆನಲ್ಲಿ ಇನ್ಸ್ಟ್ರಕ್ಷನ್ ಕ್ಲಿಯರ್ ಇರುತ್ತೆ. ವಿದ್ಯಾರ್ಥಿಗಳು ಅದನ್ನು ಗಮನಿಸಬೇಕು, ಆ ಪ್ರಶ್ನೆನ ಓದ್ಕೋಬೇಕು, ಓದ್ಕೊಂಡು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಇನ್ಸ್ಟ್ರಕ್ಷನ್ ಸ್ಟೇಟ್ಮೆಂಟ್ ಹೇಗಿರುತ್ತೆ ಅಂತ ಹೇಳಿದ್ರೆ 4 alternatives are given for each of the following questions are incomplete statements. Okay. Only one of them is correct or most appropriate. Okay. Choose the correct alternative and write the complete answer along with its letter of alphabet ಅಂತ ಹೇಳಿರ್ತಾರೆ. ಸೊ ಅದರಿಂದ ವಿದ್ಯಾರ್ಥಿಗಳು ಈ ಹಂತದಲ್ಲಿ ಕ್ಲಿಯರ್ ಆಗಿರಬೇಕು. ಆ ಪ್ರಶ್ನೆ ಪತ್ರಿಕೆ ಟೇಕ್ ಫಾರ್ ಎಕ್ಸಾಂಪಲ್ ಒಂದಿದೆ ಅಂತ ಹೇಳಿದ್ರೆ ಒಂದು ಕ್ವಶನ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಜೋರಿತಾ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಇದಕ್ಕೆ ಅವ್ರ ಇನ್ಸ್ಟ್ರಕ್ಷನ್ ಏನಿದೆ, ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ಅಂತ ಇರುತ್ತೆ. ಅದಕ್ಕೆ 1 ಮಾರ್ಕ್ ಇರುತ್ತೆ. ಸೊ ಅಲ್ಲಿ ಏನ್ ಮಾಡ್ಬೇಕು, ಜೋರಿಂತ ಕಮ್ಸ್ ಅಂತ ಹೇಳಬೇಕಾದ್ರೆ ಅಲ್ಲಿ ಆಪ್ಷನ್ ಏನಾಗುತ್ತೆ, ಎ ಇದೆ ಅಂತ ಹೇಳಿದ್ರೆ ಎ ಡಸಂಟ್ ಶಿ ಅಂತ ಹೇಳ್ಬಿಟ್ಟು ಅದನ್ನು ಬರೀಬೇಕು. ಎ ಅಂತ ಆಪ್ಷನ್ ಬರೀಬೇಕು, ಡಸಂಟ್ ಶಿ ಅಂತ ಬರೀಬೇಕು. ಆಗಾದ ಮಾತ್ರ ಅದನ್ನ ಕನ್ಸಿಡರ್ ಮಾಡುತ್ತೆ. ಈ ತರ 4 ಪ್ರಶ್ನೆಗಳಿರ್ತವೆ. ಹಾಗೇನೆ 1 ಅಂಕದ ಒಟ್ಟು 12 ಪ್ರಶ್ನೆಗಳನ್ನ ಕೇಳುತ್ತಾರೆ ಸರ್. ಮಲ್ಟಿಪಲ್ ಚಾಯ್ಸ್ ಬಿಟ್ಟು ಓಕೆ. ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಅನ್ನ ಹೀಗಾಗಿ ಹೇಳಿದಾಗಿ 4 ಇರುತ್ತೆ. ಅದ್ರ ಜೊತೆಗೆ 1 ಅಂಕದ ಪ್ರಶ್ನೆಗಳು ಇರ್ತವೆ. ಇಲ್ಲಿ 1 ಅಂಕದ ಪ್ರಶ್ನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಸಿಲೆಬಲ್ ಕೊಟ್ಟಿರ್ತಾರೆ, ಬಹಳ ಈಸಿ ಪ್ರಶ್ನೆ ಇದು. ಆ ಸಿಲೆಬಲ್ ಅನ್ನ ಐಡೆಂಟಿಫೈ ದ ಒನ್ ಸಿಲೆಬಲ್ ವರ್ಡ್ ಇನ್ ದ ಫಾಲೋಯಿಂಗ್ ಅಂತ ಕೊಡ್ತಾರೆ. ಹೌ ಟು ಐಡೆಂಟಿಫೈ, ಅದನ್ನ ಐಡೆಂಟಿಫೈ ಮಾಡಿ ಆ ವರ್ಡನ್ನ ಬರೆದ್ರೆ ಕ್ವಶನ್ ನಂಬರ್ ಆಗ್ಬಾರ್ದು ಬರೆದ್ರೆ ಅದನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಇದು 1 ಅಂಕದ ಪ್ರಶ್ನೆಗಳು 12 ಪ್ರಶ್ನೆ ಇರ್ತದೆ ಸರ್. 1 ಅಂಕದ 12 ಪ್ರಶ್ನೆಗಳೇನಿದ್ದಾವೆ ಅವು ಪ್ರೋಸು, ಪೊಯಿಟ್ರಿ, ಗ್ರಾಮರ್ ಎಲ್ಲದಕ್ಕೂ ಸೀಮಿತವಾಗಿರ್ತಾವ ಅಥವಾ ಇಲ್ಲ ಸರ್, ಅದು ಓನ್ಲಿ ಗ್ರಾಮರ್ ಅಂಡ್ ವೆಕ್ಯಾಬುಲರಿ ಮಾತ್ರ ಸಂಬಂಧಪಟ್ಟ ಸರ್. ಇಲ್ಲಿ ಪ್ರೋಸು ಪೊಯಿಟ್ರಿ ಸಂಬಂಧಪಟ್ಟ ಇರೋದಿಲ್ಲ ಮಕ್ಕಳೇ. ಸೊ ಅದರಿಂದ ತಾವು ಗಮನಿಸಬೇಕಾಗಿರೋದು ಟೆಕ್ಸ್ಟ್ಗೆ ಕೆಲವು ಟೆಕ್ಸ್ಟ್ ಬೇಸ್ ಆಗಿದೆ. ಟೆಕ್ ಫಾರ್ ಗಿವ್ ಒನ್ ವರ್ಡ್ ಅಂತ ಕೇಳಿದಾಗ ಅಥವಾ ನೀವು ಟೆಕ್ಸ್ಟ್ ಓದಬೇಕಾದ್ರೆ ಇದು ಪ್ರಿಫಿಕ್ಸ್ ಸಫಿಕ್ಸ್ ಅಂತ ಓದಿರ್ತೀರಾ. ಈ ತರ ಇರ್ತಕ್ಕಂತಹ ಗ್ರಾಮರ್ ಮತ್ತೆ ವೆಕ್ಯಾಬುಲರಿ ಅಂಶಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು 1 ಅಂಕಗಳದು. ಇಲ್ಲೆಲ್ಲೂ ಪ್ರೋಸ್ಗೆ 2 ಮಾರ್ಕ್ಸ್ ಅಂದ್ರೆ ಪ್ರೋಸ್ ಅಥವಾ ಪೊಯಿಟ್ರಿ ಸಂಬಂಧಪಟ್ಟಂತ ಪ್ರಶ್ನೆಗಳು ಇರೋದಿಲ್ಲ ಸರ್. ಸೊ ಅದರಿಂದ ಟೆಕ್ಸ್ಟ್ಗೆ ಕೆಲವು ರಿಲೇಟ್ ಇರಬಹುದು, ಓದ್ಬೇಕಾದ್ರೆ ಎಲ್ಲವನ್ನು ಗಮನಿಸಬೇಕು. ಯಾಕಂದ್ರೆ ಲ್ಯಾಂಗ್ವೇಜ್ ಇಂಟಿಗ್ರೇಟ್ ಆಗಿರುತ್ತೆ, ಗಮನಿಸಬೇಕು. ಶಿಕ್ಷಕರು ಇದ್ರ ಬಗ್ಗೆ ಹೇಳಿರ್ತಾರೆ, ಕ್ಲಾಸ್ ತರಗತಿಯಲ್ಲಿ ಹೇಳಿರ್ತಾರೆ. ಸೊ ಅದರಿಂದ ಪ್ರಶ್ನೆ ಪತ್ರಿಕೆ ನೋಡ್ಕೊಂಡ ನಾನು ಎದಕ್ಕೆ ರೆಡಿ ಆಗಬೇಕು ಅಂತಕ್ಕಂಥದ್ದು ಗೊತ್ತಾಗಬೇಕಂತ ಅಂದ್ರೆ ನಾನು ಮುಂದೆ ಅದನ್ನ ಹೇಳ್ತಾ ಹೋಗ್ತೀನಿ, ಯಾವ್ದಕ್ಕೆ ಎಷ್ಟೆಷ್ಟು ಕವರ್ ಆಗುತ್ತೆ ಅಂತ ಹೇಳಿದ್ರೆ. ಇಲ್ಲಿ ಡೌಟ್ ಸರ್ ಒಂದು ಪ್ರಶ್ನೆ ಎತ್ತಿದ್ರು, ಏನೇನು ಕವರ್ ಆಗುತ್ತೆ ಅಂತ ಹೇಳಿದ್ರೆ ಈ ಗ್ರಾಮರ್ ಮತ್ತೆ ವೆಕ್ಯಾಬುಲರಿ ಐಟಮ್ಸ್ ಅಲ್ಲಿ ಟೋಟಲ್ 21 ಅಂಶಗಳನ್ನ ಅವರು ಫೋಕಸ್ ಮಾಡಿ ಹೇಳ್ತಾರೆ ಸರ್. ಅಲ್ಲಿ ಅಂದ್ರೆ ಅಷ್ಟಕ್ಕೆ ಬಗ್ಗೆ ಗಮನಿಸಿರ್ಬೇಕು. ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಗ್ರಾಮರ್ ಹೇಳೋದಾದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಐಡಿಯಾ ಇರಬೇಕು ಮಕ್ಕಳ ನಿಮಗೆ. ಹಾಗೇನೆ ವರ್ಬ್ಸ್, ಆಕ್ಸಿಲರೀಸ್ ಬಗ್ಗೆ ಮಾಹಿತಿ ಇರಬೇಕು. ಹಾಗೇನೆ ಇನ್ಫಿನಿಟಿವ್ಸ್ ಅಂತ ಇದೆ ಇಂಗ್ಲಿಷ್ ಅಲ್ಲಿ. ಈ ರಶ್ಮಿ ವಾಂಟ್ಸ್ ಟು ಗೋ ಟು ಮೈಸೂರ್ ಅಂಡ್ ಟು ಬ್ರಿಂಗ್ ಅಂತ ಇದ್ರೆ, ಟು ಬೈ ಅಂತ ಇದ್ರೆ, ಈ ತರ ಇರ್ತಕ್ಕಂತಹ ಪ್ರಶ್ನೆಗಳು ಏನಾಗಿರುತ್ತೆ ಅಂತ ಹೇಳಿದ್ರೆ ಅವು ಇನ್ಫಿನಿಟಿವ್ ಆಗಿರುತ್ತೆ. ಹಾಗೇನೆ ಟೆನ್ಸ್ ಫಾರ್ಮ್ ಬಗ್ಗೆ ಪ್ರಶ್ನೆಗಳಿರುತ್ತದೆ. ಮಾಡೆಲ್ಸ್ ಬಗ್ಗೆ ಪ್ರಶ್ನೆ ಇರುತ್ತೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಗ್ಗೆ ಇರುತ್ತೆ. ಪ್ರಿಪೋಸಿಷನ್ಸ್, ಆರ್ಟಿಕಲ್ಸ್, ಹಾಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಈ ತರ ಇರುತ್ತೆ. ಹಾಗೇನೆ ಲಿಂಕರ್ಸ್ ಅಥವಾ ಕಂಜಂಕ್ಷನ್ಸ್ ಬಗ್ಗೆ ಪ್ರಶ್ನೆಗಳಿರ್ತವೆ.
ಆಕ್ಟಿವ್ ಇಂಟು ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಪ್ರಶ್ನೆಗಳಿರುತ್ತೆ. ಹಾಗೆ ಸಿಲೆಬಲ್ ಬಗ್ಗೆ ಇರುತ್ತೆ, ಕಲೋಕೇಶನ್ಸ್ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಗಿವ್ ಒನ್ ವರ್ಡ್ ಅಂತ ಕೇಳ್ತಾರೆ ಪ್ರಶ್ನೆಗಳು. ಯೂಸ್ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಅಂತ ಕೇಳ್ತಾರೆ ಸರ್. ಒಂದು ಬ್ರಾಕೆಟ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ನಾವು ಬರೀಬೇಕಾಗುತ್ತೆ. ಹಾಗೇನೆ ಫ್ರೇಸಲ್ ವರ್ಬ್ಸ್ ಬಗ್ಗೆ ನಾಲೆಜ್ ಇರಬೇಕಾಗುತ್ತೆ. ಹಾಗೆ ಅದ್ರ ಜೊತೆಗೆ ಹೋಮೋಫೋನ್ಸ್, ಹೋಮೋನಿಮ್ಸ್ ಏನು ಟೆಕ್ಸ್ಟ್ ಅಲ್ಲಿ ಅದನ್ನ ಎಕ್ಸಾಂಪಲ್ಸ್ ಕೊಟ್ಟಿರ್ತಾರೆ. ಸೊ ಇಷ್ಟೆಲ್ಲ ನಾಲೆಜ್ ಇತ್ತು ಅಂತ ಹೇಳಿದ್ರೆ ನಾವು ಏನು 12 ಪ್ರಶ್ನೆಗಳು ತಾವು ಹೇಳಿದ್ರಲ್ಲ ಸರ್, ಅದು 12 ಪ್ರಶ್ನೆಗಳು ಈ ಏರಿಯಾಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿರ್ತವೆ. ಸೊ ಇನ್ನು ಶಾರ್ಟ್ ಆನ್ಸರ್ ಕ್ವಶನ್ಸ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಸುಮಾರು 8 ಪ್ರಶ್ನೆಗಳಿರ್ತವೆ ಸರ್. ಅಲ್ಲಿ 8 ಪ್ರಶ್ನೆಗಳಿಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಪ್ರಶ್ನೆ 17ನೇ ಪ್ರಶ್ನೆ ಏನಾಗಿದೆ ಅಂದ್ರೆ ಎರರ್ ಡಿಟೆಕ್ಷನ್ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಅಲ್ಲಿ ತಪ್ಪನ್ನ ಐಡೆಂಟಿಫೈ ಮಾಡಿ ಬಹಳ ಜನ ಗಮನಿಸ್ತಾ ಇರೋದು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಆ ತಪ್ಪು ಕರೆಕ್ಟ್ ಮಾಡಿರ್ತಕ್ಕಂಥ 2 ವರ್ಡ್ ಅಷ್ಟೇ ಬರೀತಾರೆ. ಅಷ್ಟಲ್ಲ, ಆಕ್ಚುಲಿ ಅಲ್ಲಿ ಸ್ಟೇಟ್ಮೆಂಟ್ ಏನಿರುತ್ತೆ ಅಂತಂದ್ರೆ ರೀರೈಟ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ರೀರೈಟ್ ಮಾಡಿ ಬರೆದ್ರೆ ಅಲ್ಲಿ 2 ಮಾರ್ಕ್ಸ್ ಕಂಪ್ಲೀಟ್ ಕೊಡೋದಕ್ಕೆ ಆಗುತ್ತೆ. ಹಾಗೆಯೇ ಇನ್ನ 7 ಪ್ರಶ್ನೆಗಳು ಏನಾಗುತ್ತೆ ಅಂದ್ರೆ ಪ್ರೋಸ್, ಪೊಯೆಟ್ರಿ ಮತ್ತು ಸಪ್ಲಿಮೆಂಟರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರುತ್ತೆ. ಓಕೆ, 2 ಮಾರ್ಕ್ಸ್ ಇಂದು. ಹಾಗೆ 3 ಮಾರ್ಕ್ಸ್ ಕ್ವಶನ್ಸ್ ಟೋಟಲ್ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ 9 ಪ್ರಶ್ನೆಗಳು ಇರುತ್ತೆ. 3 ಮಾರ್ಕ್ಸ್ 9 ಪ್ರಶ್ನೆಗಳು ಸರ್. 9 ಇಂಟು 3 ಅಂದ್ರೆ 27 ಅಂಕಗಳು. 27 ಅಂಕಗಳು 3 ಮಾರ್ಕ್ಸ್ ಇರುತ್ತೆ ಸರ್. 3 ಮಾರ್ಕ್ಸ್ ಹೇಗೆ ಬರುತ್ತೆ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ ಎಕ್ಸ್ಟ್ರಾಕ್ಟ್ ಅಂತ ಇದೆ ಸರ್. ಆಸ್ಕ್ ಕ್ವಶನ್ಸ್ ಅಂತ ಕರಿತೀವಿ, ರೆಫರೆನ್ಸ್ ಟು ಕಾಂಟೆಕ್ಸ್ಟ್. ಇಲ್ಲಿ who said this, who does I refer to, ಕಾಂಟೆಕ್ಸ್ಟ್ ಬೇಸ್ ಆಗಿರುತ್ತೆ ಸರ್. ಪಠ್ಯವನ್ನ ಮಕ್ಕಳು ಓದಬೇಕಂತ ಸಂದರ್ಭದಲ್ಲಿ ಅಂದ್ರೆ ಮೊನ್ನೆ ನಾವು ಚರ್ಚೆ ಮಾಡ್ತಾ ಇದ್ವಿ, ಮಕ್ಕಳು ಓದಬೇಕಾದ್ರೆ ಎಷ್ಟು ಪಠ್ಯನ ಹೈಲೈಟ್ ಮಾಡ್ಕೊಂಡು ಇಟ್ಕೊಂಡು ಒಂದು ಪೆನ್ಸಿಲ್ ಇಟ್ಕೊಂಡು ಮೇಲೆ ಸ್ಪೇಸ್ ಅಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳೋದು, ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಪ್ರಶ್ನೆಗಳು ಪಾಸಿಬಲ್ ಪ್ರಶ್ನೆಗಳು ಏನಿದೆ ಬರ್ಬೋದು ಅಂತಕ್ಕಂಥದನ್ನ ಗೆಸ್ ಮಾಡ್ಕೊಂಡು ಬರ್ಕೊಂತ ಹೋದ್ರೆ ಓದೋದಕ್ಕೆ ಬಹಳ ಅನುಕೂಲ ಇರುತ್ತೆ ಸರ್. ಆ ತರ ಪ್ರಶ್ನೆಗಳು 4 ಇರುತ್ತೆ ಎಕ್ಸ್ಟ್ರಾ, ಏನು ರೆಫರೆನ್ಸ್ ಟು ಕಾಂಟೆಕ್ಸ್ಟ್. ಇನ್ನ 3 ಚಾಯ್ಸ್ ಏನಾದ್ರು ಇರುತ್ತೆ ಸರ್? ಕಂಪಲ್ಸರಿ? ಇಲ್ಲ ಸರ್, ಚಾಯ್ಸ್ ಇಲ್ಲ ಅಲ್ಲಿ, ಎಲ್ಲವೂ ಕಂಪಲ್ಸರಿ ಸರ್. ಇನ್ನ 2 ಪ್ರಶ್ನೆಗಳು ಏನಾಗುತ್ತೆ ಲಾಂಗ್ ಆನ್ಸರ್ಸ್ ಇರುತ್ತೆ ಸರ್. ಅಂದ್ರೆ ಪ್ರೋಸ್ ಇಂದ ಒಂದು ಕೇಳ್ತಾರೆ, ಪೊಯೆಟ್ರಿಯಿಂದ ಒಂದು ಬರುತ್ತೆ. 3 ಮಾರ್ಕ್ಸ್ ಕ್ವಶನ್ಸ್. ಎಕ್ಸ್ಟ್ರಾಕ್ಟ್ ನಾನು ಹೇಳಿದೆ 4 ಪ್ರಶ್ನೆಗಳು, ಹಾಗೆ ಲಾಂಗ್ ಆನ್ಸರ್ ಪ್ರಶ್ನೆಗಳು 1 ಪ್ರೋಸ್ ಇಂದ 1 ಪೊಯೆಟ್ರಿಯಿಂದ. ಹಾಗೇನೆ ಎಕ್ಸ್ಟ್ರಾಕ್ಟ್ ಸಹ 3 ಪ್ರೋಸ್ ಇಂದ ಬಂದಿರುತ್ತೆ, 1 ಪೊಯೆಟ್ರಿ ಬಂದಿರುತ್ತೆ. ಇಷ್ಟು 3 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ. ಹಾಗೇನೆ ಈ 3 ಮಾರ್ಕ್ಸ್ ಈ ಕ್ವಶನ್ಸ್ ಅಲ್ಲಿ ಇನ್ನೂ ಏನು ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ ಒಂದು ಪ್ರೊಫೈಲ್ ರೈಟಿಂಗ್ ಅಂತ ಬರುತ್ತೆ, ಅದು 3 ಮಾರ್ಕ್ಸ್. ಸೊ ಪ್ರೊಫೈಲ್ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆಗೆ ಸಂಬಂಧಪಟ್ಟಂತೆ ಒಂದು ಕ್ಲೂಸ್ ಅನ್ನು ಕೊಟ್ಟಿರ್ತಾರೆ. ಕ್ಲೂಸ್ ನ ಮೇಲೆ ಸೆಂಟೆನ್ಸ್ ಆಗಿ ಕನ್ವರ್ಷನ್ ಡೆವಲಪ್ ಮಾಡಬೇಕು. ಆ ತರ ಇರ್ತಕ್ಕಂಥ ಅದು 3 ಮಾರ್ಕ್ಸ್. ಅದು 3 ಮಾರ್ಕ್ಸ್ ಇರುತ್ತೆ. ಸೊ ಹಾಗೇನೆ ಒಂದು ಪಿಕ್ಚರ್ ಕೊಟ್ಟಿರ್ತಾರೆ ಸರ್. ಒಂದು ಪಿಕ್ಚರ್ ಅನ್ನ ಐಡೆಂಟಿಫೈ ಮಾಡಿ ಆ ಪಿಕ್ಚರ್ ಅಲ್ಲಿ ಏನೇನಿದೆ ಅಂತ ಗಮನಿಸಿ ಬರೆಯೋದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಮುಂದೆ ಅದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ ಸರ್. ಹಾಗೆ ಅದ್ರ ಜೊತೆಗೆ ಒಂದು ಸ್ಟೋರಿಯನ್ನ ಒಂದು ಹಿಂಟ್ಸ್ ಕೊಟ್ಟಿರ್ತಾರೆ. ಇದು ಏನಂದ್ರೆ ಗೈಡೆಡ್ ಕಾಂಪೋಸಿಷನ್. ಇದು ಹಿಂಟ್ಸ್ ಕೊಟ್ಟಿರ್ತಾರೆ. ಬೇಸ್ಡ್ ಆನ್ ದ ಹಿಂಟ್ಸ್ ಆ ಒಂದು ಸ್ಟೋರಿ ಡೆವಲಪ್ ಮಾಡಿ ಕೊನೆಗೆ ಒಂದು ಮಾರಲ್ ಅಂತ ಹೇಳ್ಬಿಟ್ಟು ಬರೆದ್ರೆ ಅದಕ್ಕೆ 3 ಮಾರ್ಕ್ಸ್ ಇರುತ್ತೆ. ಸೊ ಹೀಗೆ ಟೋಟಲ್ 3 ಅಂಕಗಳ 9 ಪ್ರಶ್ನೆಗಳು ಇರುತ್ತೆ ಸರ್. ಇನ್ನು 4 ಅಂಕದ ಪ್ರಶ್ನೆಗಳು 4 ಇರುತ್ತೆ ಇದರಲ್ಲಿ ಇಂಗ್ಲಿಷಲ್ಲಿ. ಸೊ ಯಾವ್ದ್ರ ಮೇಲೆ ಕೇಳ್ತಾರೆ ಅಂದ್ರೆ, ಒಂದು ನಾನು ಈಗಾಗಲೇ ಹೇಳಿದೆ, ಬಹಳ ಈಸಿಯಲ್ಲಿ ಆನ್ಸರ್ ಮಾಡ್ಬೇಕಂದ್ರೆ 2 ಪದ್ಯಗಳನ್ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಆ ಪ್ರಿಸ್ಕ್ರೈಬ್ ಮಾಡಿರ್ತಕ್ಕಂಥ 2 ಪದ್ಯದಲ್ಲಿ ಅಟ್ಲೀಸ್ಟ್ 1 ಪದ್ಯನ ಮೆಮೊರೈಸೇಷನ್. ಇಲ್ಲೇನು ಮಗು ಕಷ್ಟಪಡಬೇಕಾಗಿಲ್ಲ. ಈಗ ಟೇಕ್ ಫಾರ್ ಎಕ್ಸಾಂಪಲ್ ಕ್ವಾಲಿಟಿ ಆಫ್ ಮರ್ಸಿ ಇದೆ ಅಂತ ಹೇಳಿದ್ರೆ, ಕ್ವಾಲಿಟಿ ಆಫ್ ಮರ್ಸಿಯನ್ನ ಪದ್ಯವನ್ನು ಚೆನ್ನಾಗಿ ಕಲ್ತಿದ್ರೆ ಅಲ್ಲಿ ಪಂಕ್ಚುಯೇಷನ್ಸ್ ಏನಿದೆ, ಸ್ಪೆಲ್ಲಿಂಗ್ ಏನು ಅಂತ ಹೇಳ್ಬಿಟ್ಟು ಕಲ್ತಿದ್ರೆ ಅಕಾರ್ಡಿಂಗ್ ಟು ಪೊಯೆಟ್ರಿ, ಅದ ಪೊಯಮ್ ಏನಿದೆಯೋ ಮೆಮರೈಸ್ ಮಾಡಿ ಅದನ್ನ ರಿಕಾಲ್ ಮಾಡಿ ಆನ್ಸರ್ ಮಾಡ್ತಕ್ಕಂಥದ್ದು. ಬರೆಯೋದ್ರ ಜೊತೆಗೆ ಪಂಕ್ಚುಯಲ್ಸ್ ಇಡಬೇಕು ಸರ್. ಕರೆಕ್ಟ್. ಇನ್ವರ್ಟೆಡ್ ಕಾಮಾ. ಹೌದು ಸರ್. ಯಾಕೆಂದ್ರೆ 4 ಮಾರ್ಕ್ಸ್ ಇದೆ ಅಲ್ಲಿ. ಅದೇನು ಜಸ್ಟ್ ರಿಕಾಲ್ ಮಾಡುದು, ಮೆಮೊರಿ ಪವರ್ ಟೆಸ್ಟ್ ಮಾಡ್ತಾರೆ ಸರ್. ಸೊ ಅದರಿಂದ ಮಕ್ಕಳೇ ದಯಮಾಡಿ 4 ಮಾರ್ಕ್ಸ್ ಈಸಿ ಟು ಗೆಟ್ ಸರ್. ಬಹಳ ಈಸಿಯಾಗಿ ಅದರಿಂದ ಮುಂದೆ ನಾವು ಡಿಸ್ಕಸ್ ಮಾಡ್ತೀವಿ. ಪ್ರಶ್ನೆ ಪತ್ರಿಕೆನಲ್ಲಿ ಎಲ್ಲೆಲ್ಲಿ ನಾನು ಇಂಗ್ಲಿಷ್ ಫೇಲ್ ಆಗೋ ಚಾನ್ಸಸ್ ಬಹಳ ಕಡಿಮೆ. ಪ್ರೊವೈಡೆಡ್ ಅಂದ್ರೆ ಓದೋದಕ್ಕೆ ಬಂದ್ರೆ ನೀವು ಬರೆಯೋದಕ್ಕೆ ಬೇಸಿಕ್ ಸ್ಕಿಲ್ಸ್ ಅನ್ನು ಡೆವಲಪ್ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ಇಂಗ್ಲಿಷ್ ಅಲ್ಲಿ ಅಷ್ಟು ಕಷ್ಟ ಅನ್ಸೋದಿಲ್ಲ. ಸೊ ಹಾಗೇನೆ 4 ಮಾರ್ಕ್ಸ್ ಇಂದ ಇನ್ನೂ ಅಂದ್ರೆ ನೋಡಿ ಸರ್, ನಮ್ಮಲ್ಲಿ ಯಾವುದೇ ಕ್ವಶನ್ ಅನ್ನ ಯಾವುದೇ ಪೊಯಮ್ ಅನ್ನ ಬಿಡೋ ಆಗಿಲ್ಲ ಅಂತ ಇದೆ. ಸೊ ಅದರಿಂದ ಏನ್ ಮಾಡ್ತಾರೆ, 4 ಮಾರ್ಕ್ಸಿಗೆ 3 ಚಾಯ್ಸಸ್ ಅಂದ್ರೆ ಇಂಟರ್ನಲ್ ಚಾಯ್ಸ್ ಇದೆ ಸರ್. ಲಾಂಗ್ ಆನ್ಸರ್ಸ್ ಅಲ್ಲಿ ಇಂಟರ್ನಲ್ ಚಾಯ್ಸ್ ಇದೆ.
ಮೂರು ಪದ್ಯಗಳಲ್ಲಿ ಯಾವ್ದಾರ ಒಂದು ಪದ್ಯವನ್ನ ಕಲ್ತ್ರೆ 4 ಮಾರ್ಕ್ಸ್ ಈಸಿ ತಗೋಬಹುದು. ಟೇಕ್ ಫಾರ್ ಎಕ್ಸಾಂಪಲ್, ನಾನು ಈಗ ಏನು ಬೋರ್ಡ್ ಬಿಟ್ಟಿರ್ತಕ್ಕಂತಹ 2 ಪ್ರಶ್ನೆ ಪತ್ರಿಕೆಗಳನ್ನ ನಾವು ಅನಲೈಸ್ ಮಾಡ್ತಾ ಹೋದಂತ ಸಂದರ್ಭದಲ್ಲಿ 2 ಪ್ರಶ್ನೆ ಪತ್ರಿಕೆಗಳಲ್ಲೂ ಸಹ ಕಾಮನ್ ಆಗಿ ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ ಅಂತಕ್ಕಂತಹ ಒಂದು ಪಯಮ್ ಇದೆ. ಆ ಪಯಮ್ ನ ಸಮ್ಮರಿಯನ್ನ ಮಗು ಕಲ್ತರೆ ಅಟ್ಲೀಸ್ಟ್ 4 ಮಾರ್ಕ್ಸ್ಗೆ 3 ಮಾರ್ಕ್ಸ್ ಬರೆಯೋದಕ್ಕೆ ತಗೊಳೋದಕ್ಕೆ ಸಾಧ್ಯತೆಗಳಿದಾವೆ. ಸೊ ಅದರಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅನುಕೂಲ ಇದೆ ಸರ್. ಹಾಗೇನೆ ಎಸ್ಸೆ ರೈಟಿಂಗಿಗೆ ಒಂದು 4 ಮಾರ್ಕ್ಸಿಗೆ ಒಂದು ಕ್ವಶನ್ಸ್ ಇರುತ್ತೆ. ಅದನ್ನ ಮುಂದೆ ಅದನ್ನ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಡೀಟೇಲ್. ಹಾಗೆ ಇನ್ನೊಂದು 4 ಮಾರ್ಕ್ಸಿಂದ ಪ್ರಶ್ನೆ ಪತ್ರಿಕೆ ಅಂತ ಹೇಳಿದ್ರೆ ಇಂಗ್ಲಿಷ್ ಅನ್ನ ಓದಕಂದ್ರೆ ಕಾಂಪ್ರಹೆನ್ಷನ್ ಸಂಬಂಧಪಟ್ಟಂತೆ, ಅಂದ್ರೆ ಇಂಗ್ಲಿಷ್ ಅನ್ನ ಓದೋದಕ್ಕೆ ಬಂತು ಅಂತ ಹೇಳಿದ್ರೆ ಅದನ್ನ ಕ್ವಶನ್ಸ್ ಅನ್ನ ಗ್ರಾಸ್ ಮಾಡಕ್ ಬಂದ್ರೆ, ಅಂದ್ರೆ ಪ್ಯಾರಾಗ್ರಾಫ್ ಅನ್ನ 2 ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ರೀಡ್ ಮಾಡ್ಬಿಟ್ಟು ಕ್ವಶನ್ಸ್ ಅನ್ನ ಓದ್ಕೊಂಡು ರಿವಿಸಿಟ್ ಮಾಡಿದ್ರೆ ಆ ಒಂದು ಏನು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರಲ್ಲ ನ್ಯಾಚುರಲಿ ಅದರಲ್ಲೇ ಇರುತ್ತೆ ಪ್ರಶ್ನೆ, ಅದರಲ್ಲೇ ಉತ್ತರ ಇರುತ್ತೆ. ಪ್ರಶ್ನೆ ನೋಡ್ಕೋಬೇಕು, ಪ್ರಶ್ನೆಗೆ ಸಂಬಂಧಪಟ್ಟಂತ ವರ್ಡ್ ಎಲ್ಲಿದೆ ಅಂತ ಒಂದು ಸರ್ಚ್ ಮಾಡಿದ್ರೆ ಆ ನ್ಯಾಚುರಲಿ ಅಲ್ಲಿ 4 ಮಾರ್ಕ್ಸ್ ತಗೊಳೋದಕ್ಕೆ ಅವಕಾಶ ಇದೆ ಸರ್. ಇನ್ನು ಲಾಸ್ಟ್ ಪ್ರಶ್ನೆ ಏನು 38ನೇ ಪ್ರಶ್ನೆ ಏನಿದೆಯೋ ಅದು ಲೆಟರ್ ರೈಟಿಂಗ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಆಗಿರುತ್ತೆ. ಸೊ ಅದು ಲೆಟರ್ ರೈಟಿಂಗ್ ನಲ್ಲಿ ಯೂಶಲಿ ನಮ್ಮಲ್ಲಿ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಲೆಟರ್ಸ್ ಇದೆ. ಸೊ ಯಾವ್ದು ಮಗುವಿಗೆ ಇಷ್ಟ ಇರುತ್ತೋ ತಮಗೆ ವಿದ್ಯಾರ್ಥಿಗಳು ತಮಗೆ ಯಾವ್ದು ಅದರಲ್ಲಿ ಇಂಟರ್ನಲ್ ಚಾಯ್ಸ್ ಇರುತ್ತೆ. ಇಂಟರ್ನಲ್ ಚಾಯ್ಸ್ ಇದೆ. ಅಗೈನ್ ದರ್ ಇಸ್ ಅನ್ ಇಂಟರ್ನಲ್ ಚಾಯ್ಸ್. ಈವನ್ ಎಸ್ಸೆ ರೈಟಿಂಗ್ ಅಲ್ಲೂ ಸಹ ಇಂಟರ್ನಲ್ ಚಾಯ್ಸ್ ಇದೆ. ಸೊ ಅದರಿಂದ ಭಯ ಪಡಬೇಕಾಗಿಲ್ಲ. ಯಾವ್ದು ಇಷ್ಟ ಆಗುತ್ತೋ ಅಂತ ಕಲ್ತ್ಕೊಂಡೋದು 2 ಪ್ರಶ್ನೆ ಪತ್ರಿಕೆ ನಾನು ಅನಲೈಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈಗ 2 ಪ್ರಶ್ನೆ ಪತ್ರಿಕೆಗಳು ನೋಡ್ತಾ ಹೋದ್ರೆ ಕಾಮನ್ ಆಗಿ ನಾನು ಗಮನಿಸಿದ್ದು ಅಂತ ಹೇಳಿದ್ರೆ 2 ಪ್ರಶ್ನೆ ಪತ್ರಿಕೆಯಲ್ಲಿ ಈಗಾಗಲೇ ನಾನು ಹೇಳಿದೆ 1 ರಿಂದ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳ್ಬಿಟ್ಟು, ಹಾಗೇನೆ 5 ರಿಂದ 16ನೇ ಕ್ವಶನ್ಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ 1 ಅಂಕದ ಪ್ರಶ್ನೆ ಇರುತ್ತೆ. 12 ಮಾರ್ಕ್ಸ್ ಸರ್, ಒಟ್ಟು 16 ಆಯ್ತು. ನೆಕ್ಸ್ಟ್ 17ನೇ ಪ್ರಶ್ನೆಯಿಂದ ನಾವು ಏನಾರ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸ್ತಾ ಹೋದ್ರೆ ಮಕ್ಕಳು ಅದನ್ನ ಹಾಗೆ ನೋಡ್ಕೊಂಡ್ರೆ ಒಳ್ಳೇದು. 17ನೇ ಪ್ರಶ್ನೆಯಿಂದ ಟೋಟಲ್ ಏನು 24ನೇ ಪ್ರಶ್ನೆವರೆಗೂ ಸರ್ 2 ಅಂಕದ ಪ್ರಶ್ನೆಗಳು. ಹಾಗೇನೆ 25ನೇ ಪ್ರಶ್ನೆಯಿಂದ ಟೋಟಲ್ ಮುಂದೆ 33ನೇ ಪ್ರಶ್ನೆವರೆಗೂ ಸಹ ಏನಾಗಿರುತ್ತೆ ಅಂದ್ರೆ 3 ಅಂಕದ ಪ್ರಶ್ನೆ ಇರುತ್ತೆ. ಹಾಗೆ 34ರಿಂದ 37ವರೆಗೂ 4 ಅಂಕದ ಪ್ರಶ್ನೆಗಳು. ಲಾಸ್ಟ್ 38ನೇ ಕ್ವಶನ್ಸ್ ಏನಿರುತ್ತೆ ಅದು 5 ಅಂಕದ ಪ್ರಶ್ನೆಗಳು. ನಾನು ವಿದ್ಯಾರ್ಥಿಗಳು ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡೋದು ಅಂತ ಹೇಳಿದ್ರೆ ಟೋಟಲ್ ನೀವು ನಿಮಗೆ ಉತ್ತರ ಪತ್ರಿಕೆ ಏನು ಬೋರ್ಡ್ ಸಪ್ಲೈ ಮಾಡುತ್ತೋ ಅದು ಎಕ್ಸ್ಕ್ಲೂಡಿಂಗ್ ಮ್ಯಾಥಮೆಟಿಕ್ಸ್ ಎಲ್ಲಾ ಸಬ್ಜೆಕ್ಟ್ಗೂ 24 ಪುಟದ ಒಂದು ಉತ್ತರ ಪತ್ರಿಕೆ ಕೊಟ್ಟಿರ್ತಾರೆ. ಅದಕ್ಕೆ ಸ್ಪೇಸ್ ಬಹಳ ಇರುತ್ತೆ. ಸೊ ಅದು ಗಡಿಬಿಡಿ ಮಾಡ್ಕೊಳ್ಬೇಕಾಗಿಲ್ಲ. ಒಂದ್ಸರಿ ಇಲ್ಲ ಏನಾಗತ್ತೆ ಅಂದ್ರೆ ಮತ್ತೆ ಪ್ರಶ್ನೆಗಳು ಸ್ಪಷ್ಟವಾಗಿ ನಮೂದಾಗಿದೆ ಸರ್. 38 ಪ್ರಶ್ನೆ ಬರೋದು ಇಂಗ್ಲಿಷ್ ಅಲ್ಲಿ. ಸೊ 38ನೇ ಪ್ರಶ್ನೆಯಲ್ಲಿ ಯಾವ್ದಾದ್ರಲ್ಲಿ ಏನ್ ಬರುತ್ತೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಆ ಕ್ವಶನ್ ಓದಿದ ತಕ್ಷಣ ಅಲ್ಲಿ ಏನ್ ಆನ್ಸರ್ ಮಾಡ್ಬೇಕು ಅಂತಕ್ಕಂತಹ ಸಿದ್ಧತೆ ಮಾಡ್ಕೊಂಡಿದ್ರೆ ಬಹಳ ಈಸಿಯಾಗಿ ಆನ್ಸರ್ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ ಸರ್. ಇಷ್ಟು ಪ್ರಿಪರೇಷನ್ ಬೇಕು. ಹಾಗೆ ನಾನು ಇನ್ನೊಂದು ಮಾತನ್ನು ಹೇಳ್ತಾ ಇದ್ದೆ, ಪ್ರಶ್ನೆ ಪತ್ರಿಕೆ 2 ಗಮನಿಸಿದಾಗ ಕಾಮನ್ 2 ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಸಮಾನ ಅಂಶಗಳನ್ನ ನಾನು ಗಮನಿಸಿದೆ ಅಂತ ಹೇಳಿದ್ರೆ 2ರಲ್ಲೂ ಕ್ವಶನ್ ಟ್ಯಾಗ್ಸ್ ಇದೆ, ಅದ್ರ ಕಂಪಲ್ಸರಿ ಆಗಿ ಬರುತ್ತೆ ಅಂತ ಹೇಳಿದ್ರೆ ಅದನ್ನ ಆಗ್ಬೇಕು ಸರ್. ಹಾಗೇನೆ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಕಾಮನ್ ಆಗಿ 2 ಪ್ರಶ್ನೆ ಪತ್ರಿಕೆಯಲ್ಲಿ ಅದು ಇಟ್ ಇಸ್ ಎ ಮಸ್ಟ್ ಕ್ವಶನ್, ಅದು ಇದೇ ಇರುತ್ತೆ ಅದು. ಹಾಗೆ ಇಫ್ ಕ್ಲಾಸ್ ಅಂತ ಇದೆ ಸರ್, ಇದಂತೂ ಮಕ್ಕಳು ಬಹಳ ಈಸಿಯಾಗಿ ಇರ್ತಕ್ಕಂಥ ಪ್ರಶ್ನೆ. ಅದು ಅವ್ರ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ಓದ್ಕೊಂಡ್ರೆ ಯೂಶಲಿ ವುಡ್ ಹ್ಯಾವ್ ಅಂತಕ್ಕಂಥ ಆನ್ಸರ್ನೇ ಒಂದು ಸಾಧ್ಯತೆಗಳು ಇರ್ತಕ್ಕಂಥದ್ರಿಂದ ಅದು ಈಸಿ ಕ್ವಶನ್ಸ್ ಇದೆ. ಹಾಗೇನೆ ನಾನು ಇಲ್ಲೊಂದು ಏನಂದ್ರೆ ಸಿಲೆಬಲ್ ಅನ್ನೋದು ಇದೆ ಸರ್, ಬಹಳ ಈಸಿ. ನಾನು ಹೇಳ್ತಾ ಇದ್ದೆ ಮೆಮರಿಯಿಂದನೇ ಆನ್ಸರ್ ಮಾಡ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಸಿಲೆಬಲ್ ಇಸ್ ಎ ಕಾಮನ್ ಕ್ವಶನ್. ಹಾಗೆ ಈ ಸಿಲೆಬಲ್ ಬಗ್ಗೆ 2 ಮಾದರಿ ಪ್ರಶ್ನೆ ಪತ್ರಿಕೆ ಕಾಮನ್ ಆಗಿದೆ ಸರ್. ಈ ನಾನು ಏನ್ ಹೇಳ್ತಿದ್ದೆ ನಾವು ಇವೆಲ್ಲವೂ ಕಾಮನ್ ಆಗಿದೆ ಸರ್. ಈ ಕೊಲೊಕೇಶನ್ ಆಗಿರ್ಬೋದು, ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ಪ್ರಿಪೋಸಿಷನ್ಸ್, ಆರ್ಟಿಕಲ್ಸ್, ಡೈರೆಕ್ಟ್ ಇಂಡೆಡ್ ಸ್ಪೀಚ್, ಲಿಂಕರ್ಸ್, ವರ್ಡ್ ಫಾರ್ಮ್, ಮತ್ತೆ ಇನ್ನೊಂದು ನೋಡಿ ಸರ್, ಯೂಸ್ ವರ್ಬ್ ಅಂತಾನೆ ಕೇಳಿದಾರೆ ಸರ್. ಎಲ್ಲ ವರ್ಬ್ ಆರ್ ನೌನ್ ಅಂತ ಕೇಳ್ತಾರೆ. 2 ಪ್ರಶ್ನೆ ಪತ್ರಿಕೆ ನಾನು ವರ್ಬ್ ಅಂತಾನೆ ನೋಡಿದೆ. ಈ ತರ ಹೋಗಿ ಕೊಟ್ಬಿಟ್ರೆ ಬಹಳ ಈಸಿ. ಟೇಕ್ ಫಾರ್ ಎಕ್ಸಾಂಪಲ್ ಸರ್, ನಾವೇನಾರ ಸ್ಮೈಲ್ ಅಂತ ಹೇಳಿದ್ರೆ ಐ ಸ್ಮೈಲ್ ಅಂತ ಹೇಳಿದ್ರೆ ವರ್ಬ್ ಒಂದೇ ಸರ್. ಮಗು ಏನ್ ಮಾಡ್ಬೋದು, ಸ್ಮೈಲ್ ಅಂತ ಅಲ್ಲೇ ಸ್ಪೆಲ್ಲಿಂಗ್ ಇರುತ್ತೆ, ಐ ಅಂತ ಸೇರಿಸಿದ್ರೆ ಒಂದು ಸೆಂಟೆನ್ಸ್ ಆಗ್ಬಿಡುತ್ತೆ. ಐ ಲಿಫ್ಟ್ ಅ ಬ್ಯಾಗ್, ಲಿಫ್ಟ್ ಅಂತ ಕೊಟ್ರೆ ಲಿಫ್ಟ್ ನೌನ್ ಆಗಿರುತ್ತೆ, ವರ್ಬ್ ಆಗಿರುತ್ತೆ. ಯೂಶಲಿ 2 ಪ್ರಶ್ನೆ ಪತ್ರಿಕೆ ವರ್ಬ್ ಅಂತಾನೆ ಕೊಟ್ಟಿದ್ದಾರೆ. ನೌನ್ ಆಗಿದೆ ಅಂದ್ರೆ ದೇರ್ ಇಸ್ ಎ ಲಿಫ್ಟ್ ಅಂತ ಹೇಳಿದ್ರೆ ಸಾಕು, ಈಸಿಯಾಗಿ 1 ಮಾರ್ಕ್ ಅನ್ನ ಸೆಕ್ಯೂರ್ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಹಾಗೆ ಆರ್ಟಿಕಲ್ಸ್ ಇದೆ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇದೆ, ಫ್ರೇಮಿಂಗ್ ಕ್ವಶನ್ಸ್ ಇದೆ, ರಿಪೋರ್ಟೆಡ್ ಸ್ಪೀಚ್, ಇಷ್ಟನ್ನು ಸಹ ಕಾಮನ್ ಆಗಿ ಇರ್ತಕ್ಕಂಥದ್ದು. ಒಂದು ಅಂದ್ರೆ
ನಾನು ಗಮನಿಸಿದೆ ಅಂತ ಹೇಳಿದ್ರೆ, ಈಗ ಕೆಲವು ಕ್ವಶನ್ಸನ್ನು ಟೇಕ್ ಫಾರ್ ಎಕ್ಸಾಂಪಲ್ ತಾವು ಕೇಳ್ತಾ ಇದ್ರೆ ಸರ್, ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಅಂತೇಳಿ. ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸಲ್ಲಿ ಕ್ವಶನ್ಸ್ ಏನಾಗುತ್ತಂದ್ರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿದಾಗ ಜಸ್ಟ್ ಚೂಸ್ ಮಾಡಬೇಕಾಗುತ್ತೆ ಮಗು. ಆದರೆ ಅದನ್ನು ಒಂದು ಅಂಕದ ಪ್ರಶ್ನೆ ಕೇಳಿದಾಗ ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್ ಅಂತ ಅವ ಚೇಂಜ್ ಮಾಡಬೇಕಾಗತ್ತೆ. ಎರಡು ತರ ಆಕ್ಷನ್ ಕೇಳಬಹುದು. ಆಕ್ಟಿವ್ ವಾಯ್ಸ್ ಕೊಟ್ಟು ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡಿ ಅಂತ ಕೇಳಬಹುದು, ಅಥವಾ ಪ್ಯಾಸಿವ್ ವಾಯ್ಸ್ ಕೊಟ್ಟು ಇಲ್ಲ ಸರ್, ಯೂಶಲಿ ಆಕ್ಟಿವ್ ಕೊಡ್ತಾರೆ, ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡೋದು. ಆದ್ರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳಿದಾಗ ಅಲ್ಲೇ ಆಪ್ಷನ್ 4 ಕೊಟ್ಟಿರ್ತಾರೆ, ಅಲ್ಲಿ ಚೂಸ್ ಮಾಡಬೇಕು. ಓಕೆ, ಇಲ್ಲಿ ಅಂದ್ರೆ ಒಂದು ಅಂಕದ ಪ್ರಶ್ನೆ ಕೇಳಿದಾಗ ಏನಾಗುತ್ತೆ ವಿದ್ಯಾರ್ಥಿಗಳು ಅಲ್ಲಿ ಅದನ್ನ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇನ್ನು ಟೆಕ್ಸ್ಟ್ ಅನಲೈಸ್ ಬಂದಾಗ ಸರ್, ಟೆಕ್ಸ್ಟಿಗೆ ಅನಲೈಸ್ ಮಾಡ್ತಾ ಬಂದಾಗ ಹೀರೋ ಅಂತ ಲೆಸನ್ ಇದೆ ಅನ್ನೋದಾದ್ರೆ, ಹೀರೋ ಲೆಸನ್ ಅಲ್ಲಿ ನಾನು 2 ಮಾರ್ಕ್ಸಿಗೆ ಒಂದು ಪ್ರಶ್ನೆ ಅಥವಾ 3 ಮಾರ್ಕ್ಸಿಗೆ ಒಂದು ಪ್ರಶ್ನೆ ಕೇಳ್ಬೋದು ಆ ಲೆಸನ್ ಅಲ್ಲಿ. ಹೌದು ಸರ್. ಅಂದ್ರೆ ಈಗ ನಾನು ಗಮನಿಸಿದ ಪ್ರಶ್ನೆ ಪತ್ರಿಕೆ ನಾನು ಗಮನಿಸಿದಾಗ ಏನಾಯ್ತು ಅಂದ್ರೆ, 2 ಮಾರ್ಕ್ಸಿಗೂ ಕ್ವಶನ್ ಕೇಳಿದ್ರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇ ಮಾಡೆಲ್ ಪೇಪರ್ ಅಲ್ಲಿ, ಸೆಕೆಂಡ್ ಮಾಡೆಲ್ ಪೇಪರ್ ಅಲ್ಲಿ ಅದು 3 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ. ಇನ್ನು 2ನೇ ಲೆಸನ್ ಇದೆ, ದರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತ. ಅಲ್ಲಿ ಏನ್ ಮಾಡಿದ್ರೆ, ಅಲ್ಲಿ ಒಂದು ಎಕ್ಸ್ಟ್ರಾಕ್ಟ್ಸ್ ಅನ್ನ ಕೇಳಿದ್ದಾರೆ ಸರ್, ಎಕ್ಸ್ಟ್ರಾಕ್ಟ್ ಕೇಳಿದರೆ. ಸೊ ಅದ್ರ ಫೋಕಸ್ ಮಾಡಿದ್ರೆ ಆಯ್ತು. ಇನ್ನು ಜನರಲ್ ಎಕ್ಸ್ಟ್ರಾಕ್ಟ್ಸ್ 3 ಮಾರ್ಕ್ಸ್ ಇರುತ್ತೆ. 3 ಮಾರ್ಕ್ಸ್ ಇರುತ್ತೆ ಎಕ್ಸ್ಟ್ರಾಕ್ಟ್ಸ್, 3 ಮಾರ್ಕ್ಸ್ ಇರುತ್ತೆ. ಒಂದಂದ್ರೆ ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲಿ 3 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ, ಇನ್ನೊಂದು 2ನೇ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಹಾಗೆ 3ನೇ ಲೆಸನ್ ಜೆಂಟಲ್ಮನ್ ಫ್ರೀ ಆನ್ ಮೀಡಿಯಾದಲ್ಲಿ ನೋಡ್ತಾ ಹೋದ್ರೆ, ಮೊದಲನೇ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ RCK ಅಂದ್ರೆ ಮಲ್ಟಿಪಲ್ ಎಕ್ಸ್ಟ್ರಾಕ್ಟ್ ಕ್ವಶನ್ ಇದೆ, ರೆಫರೆನ್ಸ್ ಟು ಕಾಂಟೆಕ್ಸ್ಟ್. ಇನ್ನೊಂದು ಪ್ರಶ್ನೆ 2ನೇ ಮಾಡೆಲ್ ಕ್ವಶನ್ ಪೇಪರ್ 2 ಮಾರ್ಕ್ಸ್ ಪ್ರಶ್ನೆ ಕೇಳಿದ್ದಾರೆ ಸರ್. ಹಾಗೆಯೇ ಡಾಕ್ಟರ್ BR ಅಂಬೇಡ್ಕರ್ ಅಲ್ಲಿ ಕಾಮನ್ ಆಗಿ 2 ಪ್ರಶ್ನೆ ಪತ್ರಿಕೆ ನೋಡಿದ್ರೆ ತಾವು ಗಮನಿಸಿದ್ರೆ 2 ಮಾರ್ಕ್ಸ್ ಪ್ರಶ್ನೆ ಮಾತ್ರ ಕೇಳಿದ್ದಾರೆ ಸರ್ ಅಲ್ಲಿ. ಹಾಗೆಯೇ 4ನೇ ಆಯ್ತು, 5ನೇ ಲೆಸನ್ ದ ಕಾನ್ಸೆಪ್ಟ್ ಅಂತ ಇದೆ. ಅಲ್ಲೂ ಸಹ ಆ ಲೆಸನ್ ಅನ್ನ ವಿದ್ಯಾರ್ಥಿಗಳು ಗಮನಿಸಬೇಕಾಗಿರೋದು 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಸರ್, 2 ಪ್ರಶ್ನೆ ಪತ್ರಿಕೆಗಳನ್ನು ಅನಲೈಸ್ ಮಾಡ್ತಾ ಹೋದಾಗ. ಹಾಗೆ 6th ಲೆಸನ್ ಇದೆ ಡಿಸ್ಕವರಿನ. ಯೂಶಲಿ ನನಗೂ ಹಂಗೆ ಅನಿಸ್ತದು, 2 ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ 2ರಲ್ಲೂ ಸಹ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ ಅನ್ನ ಕೇಳಿದ್ದಾರೆ, 3 ಮಾರ್ಕ್ಸಿಗೆ ಇದ್ದೇ ಇರುತ್ತೆ ಸರ್. ಹಾಗೆ 7th ಲೆಸನ್ ಕಲರ್ಸ್ ಆಫ್ ಸೈಲೆನ್ಸ್ ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಂತ ಹೇಳಿದ್ರಿ, ಅದು ಪ್ರೋಸ್ಗೂ ಸಂಬಂಧಪಟ್ಟಿದ್ದಿರಬಹುದು ಅಥವಾ ಪೊಯಿಟ್ರಿ. ಹೌದು ಸರ್, ಈಗಾಗಲೇ ಮಾತಾಡ್ಬೇಕಾದ್ರೆ ಹೇಳಿದೆ, ಪ್ರೋಸ್ ಇಂದ 3 ಪ್ರಶ್ನೆಗಳಿರುತ್ತೆ ಸರ್. ಅಲ್ಲ, ರೆಫರೆನ್ಸ್ ಟು ಕಾಂಟೆಕ್ಸ್ಟ್. ಹೌದು, ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಪ್ರೋಸ್ ಇರುತ್ತೆ. ಔಟ್ ಆಫ್ 8 ಪ್ರೋಸಸ್ ಅಲ್ಲಿ ನಾನು ಈಗಾಗಲೇ ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ, ಯೂಶಲಿ ದರ್ ಇಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್, ಅಥವಾ ಒಂದು ಡಿಸ್ಕವರಿ, ಕಲರ್ಸ್ ಆಫ್ ಸೈಲೆನ್ಸ್, ಮತ್ತೆ ಜೆಂಟಲ್ಮೆನ್ ಆಫ್ ರಿಯಾಯ್ಡ್. ಈ 4 ಲೆಸನ್ಸ್ ಅನ್ನ 3 ಮಾರ್ಕ್ಸ್ಗೆ ಎಕ್ಸ್ಟ್ರಾಕ್ಟ್ಸ್ ಗೆ ಫೋಕಸ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಸರ್. ಯೂಶಲಿ ಟೆಕ್ಸ್ಟ್ ಅನ್ನು ನೋಡ್ಬೇಕಾದ್ರೆ ಎಲ್ಲ ಅಂಡರ್ಲೈನ್ ಮಾಡ್ಕೊಂಡು ನಾನು ಹೇಳಿದೆ ಹೈಲೈಟರ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಅವಾಗ ಈಸಿಯಾಗಿ ಆನ್ಸರ್ ಮಾಡೋಕ್ಕಾಗುತ್ತೆ ಅದೇ ಕೊಟ್ಟರು. ಬಟ್ ಈ 2 ಕ್ವಶನ್ ಪೇಪರ್ ಅನ್ನು ಅನಲೈಸ್ ಮಾಡ್ತಾ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ನನಗೆ ಕಂಡಿರ್ತಕ್ಕಂಥ ಅಂಶಗಳನ್ನು ಮಾತ್ರ ಶೇರ್ ಮಾಡ್ತಾ ಇದ್ದೀನಿ ಸರ್. ಇನ್ನು ಲಾಸ್ಟ್ ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಇದೆ ಸರ್ ಲೆಸನ್, ಅದನ್ನು ಸಹ 2 ಮಾರ್ಕ್ಸ್ ಅಷ್ಟೇ ಫೋಕಸ್ ಮಾಡಿದ್ದಾರೆ ಮಕ್ಕಳು, ಅಷ್ಟನ್ನು ಗಮನಿಸಿದ್ರೆ ಆಯ್ತು ಸರ್. ಅಲ್ಲಿ ಎಕ್ಸ್ಟ್ರಾಕ್ಟ್ಸ್ ಯೂಶಲಿ ಕೇಳೋದಿಲ್ಲ, ಅದರಿಂದ 2 ಮಾರ್ಕ್ಸ್ ಅನ್ನ ಫೋಕಸ್ ಮಾಡಿರಾಯ್ತು. ಇನ್ನು ನಾನು ಸಪ್ಲಿಮೆಂಟರಿ ರೀಡಿಂಗ್ ಸಂಬಂಧಪಟ್ಟಂತೆ ಔಟ್ ಆಫ್ 4 ಮಕ್ಕಳು ಬಹಳ ಈಸಿ ಚಾಯ್ಸ್ ಮಾಡ್ಕೋಬಹುದು ಸರ್. ಇರತಕ್ಕಂಥದ್ರಲ್ಲಿ 1 ಅಥವಾ 3 ಓದಿದ್ರಾಯ್ತು, ಇಲ್ಲಾಂದ್ರೆ 2 ಅಥವಾ 4 ಓದಿದ್ರಾಯ್ತು. 2 ಚೂಸ್ ಮಾಡ್ಕೊಂಡ್ರೆ 4 ಮಾರ್ಕ್ಸ್ ಸೆಕ್ಯೂರ್ ಮಾಡಕ್ಕೆ ಅನುಕೂಲ ಆಗುತ್ತೆ ಸರ್. ಇನ್ನು ನಾನು ಇದ್ರ ಪೊಯಿಟ್ರಿ ಸೆಕ್ಷನ್ ಅಲ್ಲಂತೂ ಮಕ್ಕಳಿಗೆ ಬಹಳ ಅಡ್ವಾಂಟೇಜ್ ಇದೆ ಸರ್. ಪಯಮ್ ಅಂತೂ ಫಿಕ್ಸ್ ಆಗಿದೆ ಸರ್, 4 ಮಾರ್ಕ್ಸ್ ಗ್ಯಾರಂಟಿ ಕೇಳ್ತಾರೆ ಅಂದ್ರೆ ಓದ್ಬೇಕು ಸರ್. ಅಷ್ಟೇ ಚೆನ್ನಾಗಿ ಪ್ರಾಕ್ಟೀಸ್, ಡೈಲಿ ಒಂದೊಂದು ಲೈನ್ ಕಲ್ತ್ರು ಸಹ ಆಟೋಮೆಟಿಕ್ ಆಗಿ ಎಕ್ಸಾಮ್ ನಲ್ಲಿ ಫೇಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಪೊಯಮ್ ನಲ್ಲಿ ಸಮ್ಮರಿ ಏನು ಅಷ್ಟೇ ಸರ್. ಈಗ ನಾನು ನೋಡ್ರಿ ಇಂಗ್ಲಿಷ್ ಮೇಯರ್ ತಂಡದ ಸಂದರ್ಭದಲ್ಲಿ ನಾನು ಐ ವಾಸ್ 0. ನನಗೇನಂದ್ರೆ ಪಾಸ್ ಮಾಡ್ಬೇಕು, ಎಕ್ಸಾಮ್ ಪಾಸ್ ಮಾಡ್ಬೇಕಂತಕ್ಕಂಥ ಝೀಲ್ ಬಂದಿದ್ರಿಂದ ಒಂದು ಪದ್ಯನ ನಾನು ಕಂಟಿನ್ಯೂಸ್ ಇವನ್ ಮಕ್ಕಳಿಗೆ ನಾನು ಅಡ್ವೈಸ್ ಮಾಡೋದು, ಈಗ ಅರ್ಥ ಮಾಡ್ಕೊಂಡು ಬರೆಯೋದು ಬೇರೆ. ಇಲ್ಲ ಸರ್, ನಾನು ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀನಿ, ನಾನು ಸಮ್ಮರಿ ಬರೀತೀನಿ ಅಂತ ಅದನ್ನ ಮಾಡ್ಬೇಕು ಸರ್. ಅದನ್ನ ಬೈ ಹುಕ್ ಆರ್ ಹುಕ್ ಹ್ಯಾವ್ ಟು ಗೋ ಥ್ರೂ ದಿ ಎಕ್ಸಾಮಿನೇಷನ್. ಸೊ ಆ ಹಿನ್ನೆಲೆಯಲ್ಲಿ ಮಕ್ಕಳು ಅದನ್ನ ಒಂದು ಪದ್ಯ ನಾನು ಕಲಿಬೇಕಂದ್ರೆ ಫಿಕ್ಸ್ ಆಗಿದೆ, ಹೌದು ಇದು ಬರುತ್ತೆ ಅನ್ನೋದಾದ್ರೆ ಎಸ್ ಪ್ರಿಪೇರ್ಡ್ ಫಾರ್ ಇಟ್. ಯಾಕೆ ಕಲಿಬಾರ್ದು? ಹೌದು ಸರ್, ಅದಕ್ಕೆ ಚೆನ್ನಾಗಿ ಪ್ರಾಕ್ಟೀಸ್ ಸರ್. ಬರ್ತಾ ಹೋದ್ರೆ ಅಭ್ಯಾಸ ಅದಾದ್ರೆ ಅನುಕೂಲ ಆಗುತ್ತೆ. ಬರೀ ಓದೋದಕ್ಕಿಂತ ಹೆಚ್ಚು ಬರೀತಾ ಮನದಟ್ಟಾಗುತ್ತೆ ಸರ್. ಸೊ ಹಾಗೆಯೇ ಇನ್ನು ಮಕ್ಕಳು ಪ್ರಿಪೇರ್ ಆಗಬೇಕಾಗಿರ್ತಕ್ಕಂಥದ್ದು ಒಂದು ಅಂತ ಹೇಳಿದ್ರೆ, ನಾನು ಇಷ್ಟು 2 ಕ್ವಶನ್ ಪೇಪರ್ಗಳನ್ನು ಗಮನಿಸತಕ್ಕಂಥದ್ದು. ಇನ್ನೇನು ಕಾಮನ್ ಆಗಿ ಲೆಟರ್ ರೈಟಿಂಗ್ 2 ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ, ಸ್ಟೋರಿ ರೈಟಿಂಗ್ ಇರುತ್ತೆ, ಪ್ರೊಫೈಲ್ ರೈಟಿಂಗ್ ಇರುತ್ತೆ, ಹಾಗೇನೆ ಪಿಕ್ಚರ್ ಡಿಸ್ಕ್ರಿಪ್ಷನ್ಸ್ ಇರುತ್ತೆ, ಎಸ್ಸೆ ರೈಟಿಂಗ್ ಕಾಮನ್ ಆಗಿ ಇರುತ್ತದೆ, ಎಡಿಟಿಂಗ್ ಎಲ್ಲ ಕಾಮನ್ ಆಗಿರುತ್ತೆ ಸರ್. ಸೊ ಅದರಿಂದ
ಮಕ್ಕಳು ಬೇಸಿಕ್ ಆಗಿರ್ತಕ್ಕಂಥ ಅಂಶಗಳೆಲ್ಲ ಎಸ್ಸೆ ರೇಟಿಂಗ್ಸ್ ಔಟ್ ಆಫ್ ಸಿಲೆಬಲ್ ಸರ್. ಸರ್ ಹೌದು ಸರ್. ಈಗ ಎಸ್ ರೇಟಿಂಗ್ ಏನಾಗುತ್ತೆ ಅಂದ್ರೆ ಯೂಶಲಿ ನಮ್ಮಲ್ಲಿ ಒಂದು ಎನ್ವೈರನ್ಮೆಂಟಲ್ ಇಶ್ಯೂಸ್ ಅಂತ ಹೇಳಿದ್ರೆ ಎನ್ವೈರನ್ಮೆಂಟ್ ಸಂಬಂಧಪಟ್ಟಂತೆ ಅದು ಪೊಲ್ಯೂಷನ್ ಅನ್ನೋ ಆಸ್ಪೆಕ್ಟ್ ಹೋದ್ರೆ ನಮ್ಮಲ್ಲಿ ಏರ್ ಪೊಲ್ಯೂಷನ್ ಆಗಿರ್ಬೋದು, ವಾಟರ್ ಪೊಲ್ಯೂಷನ್ ಆಗಿರ್ಬೋದು, ಆ ಆಸ್ಪೆಕ್ಟ್ ಟೋಟಲ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಬಗ್ಗೆ ಇರ್ಬೋದು. ಹಾಗೆ ಕರೆಂಟ್ ಎಲೆಕ್ಟ್ರಾನಿಕ್ ಮೀಡಿಯಾದ ಬಗ್ಗೆನೇ ಇಂಟರ್ನೆಟ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಇದು ಕಾಮನ್ ಆಗಿರತಕ್ಕಂತಹ ಒಂದು ಪ್ರಶ್ನೆಗಳು. ಪ್ರಸ್ತುತ ಕರೆಂಟ್ ಈವೆಂಟ್ಸ್ ಅಲ್ಲಿ ಕರೆಂಟ್ ಪ್ರಾಬ್ಲಮ್ಸ್ ಏನಿರುತ್ತೆ ಸರ್ ಅದಕ್ಕೆ ಸಂಬಂಧಪಟ್ಟಂತೆ. ಲಾಸ್ಟ್ ಇಯರ್ ಏನಾಯ್ತು ಅಂದ್ರೆ ಚಂದ್ರಯಾನ ಹೋಯ್ತು, ಅದಕ್ಕೆ ಯೂಶಲಿ ಯಾರೇ ಕ್ವಶನ್ ಪೇಪರ್ ಸೆಟ್ ಮಾಡಿದ್ರು ಸಹ ಚಂದ್ರಯಾನ ಅದಕ್ಕೆ ನ್ಯಾಚುರಲಿ ಒಂದು ಪ್ರಶ್ನೆ ಇತ್ತು ಸರ್. ಸೊ ಈ ಸರಿ ನಾನು ಗಮನಿಸ್ತಾ ಇದ್ದೆ ಇಂಟರ್ನೆಟ್ ಗೆ ಅದು ಟೆಕ್ಸ್ಟ್ ಅಲ್ಲಿ ಇರ್ಲೇಬೇಕು ಅಂತ ಏನಿಲ್ಲ. ಇಲ್ಲ ಸರ್, ಯೂಶಲಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಟೆಕ್ಸ್ಟ್ ಬೇಸ್ ಇಲ್ಲ ಸರ್, ಎಲ್ಲ ಎಸ್ ರೈಟಿಂಗ್ ಇಲ್ಲ ಅಂದ್ರೆ. ಅಲ್ಲ, ಮಕ್ಕಳಿಗೆ ಚಂದ್ರಯಾನ 3 ಅಂತ ಟೆಕ್ಸ್ಟ್ ಅಲ್ಲಿ ಓದಿರಲ್ಲ ಸರ್. ಅದ್ರಂದ್ರೆ ಟೀಚರ್ಸ್ ಪ್ರಿಪೇರ್ ಮಾಡ್ತಾರೆ ಸರ್. ಅಂದ್ರೆ ಒಂದು ಎಸ್ ರೈಟಿಂಗ್ ಗೆ ಮುಂದೆ ನಾವು ಅದನ್ನು ಸವಿವರವಾಗಿ ಹೇಳ್ತಾ ಹೌ ಟು ಪ್ರಿಪೇರ್ ಫಾರ್ ಎಸ್ ರೈಟಿಂಗ್ ಅಂತ ಹೇಳ್ಬಿಟ್ಟು ವಿತ್ ಎಕ್ಸಾಂಪಲ್ಸ್ ನಾನು ಮಾತಾಡ್ತಾ ಹೋಗ್ತೀನಿ. ಆಯ್ತು ಸರ್. ಯಾಕಂದ್ರೆ ಕಾಮನ್ ಆಗಿರೋದನ್ನ ಹೇಳಿದ್ದೀನಿ. ಈಗ ಒಂದು ಓವರ್ ಆಲ್ ಪ್ರಶ್ನೆ ಪತ್ರಿಕೆ ಬಗ್ಗೆ ಒಂದು ವರ್ಡ್ ಐಸ್ ವ್ಯೂವನ್ನ ಕೊಡೋದು ಪ್ರಯತ್ನ ಮಾಡಿದೀವಿ. ಇನ್ನೊಂದು ಅಂತ ಹೇಳಿದ್ರೆ 2 ಪ್ರಶ್ನೆ ಪತ್ರಿಕೆಗಳಿಗೆ ಮಕ್ಕಳು ಮನೇಲಿ ಕೂತ್ಕೊಂಡು ಟೈಮ್ ಇಟ್ಕೊಂಡು ಆನ್ಸರ್ ಮಾಡಿದ್ರೆ ಬಹಳ ಒಳ್ಳೇದು. ಅದು ಪ್ರಾಕ್ಟೀಸ್ ಚೆನ್ನಾಗಾಗುತ್ತೆ. ಮತ್ತೆ ಈಗಾಗಲೇ ಪ್ರಿಪರೇಟರಿನೂ ಸಹ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಶಾಲಾ ಹಂತದಲ್ಲಿ, ತಾಲೂಕು ಮತ್ತೆ ಜಿಲ್ಲಾ ಮಟ್ಟ, ಹಾಗೆ ರಾಜ್ಯ ಬೋರ್ಡ್ ಸಹ ಒಂದು ಪ್ರಿಪರೇಟರಿ ಮಾಡ್ತಾರೆ. ಉದ್ದೇಶ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಆಗ್ಲಿ ಅಂತಕ್ಕಂಥದ್ದು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ಬಿಟ್ಟು ಪರ್ಫೆಕ್ಷನ್ ಗೆ ತಗೊಂಡೋಗೋದ ಹಿನ್ನೆಲೆಯಲ್ಲಿ ಮತ್ತೊಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡೋದು ಅಂತ ಹೇಳಿದ್ರೆ, ಈಗ ಯಾವುದೇ ಭಾಷೆಗೆ ಸಂಬಂಧಪಟ್ಟಂತೆ ಕೆಲವರು ನಾನು ನೋಡ್ತಾ ಇದ್ದೆ, ಎಷ್ಟೋ ಜನ ಹುಡುಗರು ಪಾಯಿಂಟ್ ವೈಸ್ ಆನ್ಸರ್ ಮಾಡೋದು ಪ್ರಯತ್ನ ಮಾಡ್ತೀರಾ. ದಯಮಾಡಿ ನಮಗೆ ಒಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ, ಇದು ಎಕ್ಸ್ಪ್ರೆಷನ್ ಇರತಕ್ಕಂಥದ್ದು. ಇಲ್ಲಿ ನೀವು ಪಾಯಿಂಟ್ ವೈಸ್ ಆನ್ಸರ್ನ ಸೋಷಿಯಲ್ ಅಲ್ಲಿ ಅಥವಾ ಸೈನ್ಸ್ ಅಲ್ಲಿ, ಮ್ಯಾಥಮೆಟಿಕ್ಸ್ ಅಲ್ಲಿ ಮಾಡ್ತಾ ಹೋದ್ರೆ ಅಲ್ಲಿ ಅಕ್ಯುರಸಿ ಎಕ್ಸ್ಪೆಕ್ಟ್ ಮಾಡುತ್ತೆ. ಬಟ್ ಲ್ಯಾಂಗ್ವೇಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕಾಂಪೋಸಿಷನ್, ಇದು ಪ್ಯಾರಾಗ್ರಾಫ್ ವೈಸ್ ಆನ್ಸರ್ ಮಾಡಿದ್ರೇ ಸಹ ಅದಕ್ಕೆ ವೆಯ್ಟೇಜ್ ಜಾಸ್ತಿ ಇರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ತಾವು ಇನ್ನೂ ಸಮಯ ಇದೆ. ಅದಕ್ಕಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಒಂದು ಭಾಷೆಯ ಬೇಸಿಕ್ ಸ್ಕಿಲ್ಸ್ ಆಫ್ ರೈಟಿಂಗ್ ಅಂತ ಹೇಳಿದ್ರೆ, ಬರವಣಿಗೆಯ ಕೌಶಲ್ಯದ ಒಂದು ಮೂಲಭೂತ ಒಂದು ಕೌಶಲ್ಯಗಳು ಅಂತ ಹೇಳೋದಾದ್ರೆ ಲೆಜಿಬಲ್ ಹ್ಯಾಂಡ್ ರೈಟಿಂಗ್. ಯಾರೇ ನೀವು ಮಕ್ಕಳೇ ಬರೀತೀರಾ, ನೀವು ಬರೆದಿದ್ದನ್ನ ವ್ಯಾಲ್ಯೂಯೇಟರ್ಸ್, ಯಾಕೆಂದ್ರೆ ನಿಮ್ಮ ಟೀಚರ್ಸ್ ಓದಲ್ಲ, ಅಲ್ಲಿ ಯಾರೋ ಸಪ್ರೇಟ್ ಇನ್ನೊಬ್ರು ವ್ಯಕ್ತಿ ಓದ್ತಾ ಇರ್ತಾರೆ. ಸೊ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಲೆಜಿಬಲ್ ಆಗಿ ಬರೆದ್ರೆ ಬಹಳ ಅನುಕೂಲ ಆಗುತ್ತೆ. ಹಾಗೇನೆ ಎರಡನೇ ಅಂಶ ಅಂತ ಹೇಳಿದ್ರೆ ಸ್ಪೆಲ್ಲಿಂಗ್ ನೀವು ಕರೆಕ್ಟಾಗಿ ಬರೀಬೇಕು. ಯಾಕೆಂತ ಸ್ಪೆಲ್ಲಿಂಗ್ ಅಲ್ಲಿ ಒಂದು ಸ್ಪೆಲ್ಲಿಂಗ್ ವ್ಯತ್ಯಾಸ ಆಯ್ತು ಅಂತಾರೆ ಮೀನಿಂಗ್ ವಿಲ್ ಚೇಂಜ್. ಸೊ ಅದರಿಂದ ಬಿ ಕಾಶಿಯಸ್, ಥಿಂಕ್ ಬಿಫೋರ್ ಇಂಕ್. ಹಾಗೇನೆ ಗ್ರಾಮರ್ ಆಸ್ಪೆಕ್ಟ್ ಅಲ್ಲಿ, ಈಗ ಕನ್ನಡದಲ್ಲೇ ಆಗಲಿ ನಾನು ಹೋಗುತ್ತಾಳೆ ಅಂದ್ರೆ ತಪ್ಪಾಗ್ಬಿಡುತ್ತೆ, ಐ ಗೋ ಅಂತಾನೆ ಹೇಳಬೇಕು. ಐ ಗೋಸ್ ಅಂತ ಹೇಳಿದ್ರೆ ರಾಂಗ್ ಆಗುತ್ತೆ ಸೆಂಟೆನ್ಸ್. ಅದರಿಂದ ಗ್ರಾಮ್ಯಾಟಿಕಲಿ ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಬಹಳ ಅನುಕೂಲ. ಹಾಗೆ 4th ಪಾಯಿಂಟ್ ಅಂದ್ರೆ ಪಂಕ್ಚುಯೇಷನ್ಸ್, ಫುಲ್ ಸ್ಟಾಪ್, ಕಾಮ, ಇನ್ನೊಂದು ಸೆಂಟೆನ್ಸ್ ಕೊಟ್ಟು. ಹೌದಾ ಸರ್, ಅದರಲ್ಲಿ ಪಂಕ್ಚುಯೇಷನ್ ಬರೀಬೇಕಾದ್ರೆ ಹಂಗೆ ಇಡಬೇಕಾಗುತ್ತೆ. ಈಗ ಕೆಲವರು ಏನಾಗುತ್ತೆ ಅಂದ್ರೆ ಮಕ್ಕಳು ಸರ್ ಲೆಟರ್ ರೈಟಿಂಗ್ ಬರೀತೀನಿ 5ಕ್ಕೆ 5 ಮಾರ್ಕ್ಸ್ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವೆಲ್ಲ ಕೌಂಟ್ ಆಗ್ತಾ ಇರುತ್ತೆ. ಸೊ ಅಥವಾ ಎಸ್ ರೈಟಿಂಗ್ ಲಾಂಗ್ ಆನ್ಸರ್ಸ್ ಅಲ್ಲಿ ಈಗ ನಾನು ಹೇಳ್ತಾ ಇದ್ವಿ ಸರ್, ಈಗ ಪಯಂ ಬರೀತಾ ಇರ್ತೀನಿ. ಪಯಂ ಬರೀಬೇಕಾದ್ರೆ ಕ್ವಾಲಿಟಿ ಆಫ್ ಮರ್ಸಿ ಇಸ್ ನಾಟ್ ಸ್ಟ್ರೈನ್ಡ್. ಸ್ಟ್ರೈನ್ ಅಂದ್ರೆ ಎನ್ ಅಪಾಸ್ಟ್ರಫಿ ಇದೆ, ಸೆಮಿಕೋಲನ್ ಇದೆ, ಅದನ್ನ ಕರೆಕ್ಟ್ ಆಗಿ ಬರೀಬೇಕು ಸರ್. ಗಮನಿಸ್ತಾರೆ ಸರ್. ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ, ಮೀನಿಂಗ್ ಚೇಂಜ್ ಆಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ತಾವು ಪಂಕ್ಚುಯೇಷನ್ಸ್ ಅನ್ನ ಗಮನವಿಟ್ಟು ಒಂದ್ಸರಿ ಬರೀರಿ. ಮತ್ತೆ ಒಂದು ಕಾಶಿಯಸ್ ಅಂತ ಹೇಳಿದ್ರೆ, ಈಗ ಪ್ರಶ್ನೆ ಪತ್ರಿಕೆಗೆ ಸರ್ ಎಷ್ಟು 80 ಮಾರ್ಕ್ಸಿಗೆ ಆನ್ಸರ್ ಮಾಡೋದಕ್ಕೆ 3 ಗಂಟೆ ಟೈಮ್ ಕೊಟ್ಟಿದ್ದಾರೆ ಸರ್. 3 ಗಂಟೆಯಲ್ಲಿ ಕರೆಕ್ಟಾಗಿ ಒಂದು ಇನ್ಸ್ಟ್ರಕ್ಷನ್ ಬೋರ್ಡಿಂದ ಇದೆ. 15 ನಿಮಿಷ ಏನು ಟೈಮ್ ಇದೆಯೋ ಅದು ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳಕ್ಕೇನೆ ಇರ್ತಕ್ಕಂಥ. ಹೌದು ಸರ್. ಅದಕ್ಕೆ ದಯಮಾಡಿ ಅದು ಕೂಲ್ ಆಫ್ ಟೈಮ್. ಅದು ನೀವು ಎಕ್ಸಾಮ್ ಸೆಂಟರ್ಗೆ ಎಂಟ್ರಿ ಆದ ತಕ್ಷಣನೇ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣ ಒಂದ್ಸರಿ ಓದಿದ ನಂತರದಲ್ಲಿ ಉತ್ತರ ನಿಮಗೆ ಒಳಿತಾ ಹೋಗುತ್ತೆ. ನೀವು ಪ್ರಾಕ್ಟೀಸ್ ಮಾಡಿರ್ತಾರ, ಪ್ರಯತ್ನ ಮಾಡಿರ್ತಾರ, ಉತ್ತರ ಒಳಿತಾ ಓದಂದಂಗೆಲ್ಲ ಯಾವ್ದಾದ್ರು ಈಸಿ ಆಗುತ್ತೋ ಅವನ್ನೆಲ್ಲ ಬರ್ಕೊಂತ, ಯಾಕಂದ್ರೆ ಕ್ವಶನ್ ನಂಬರ್ ಹಾಕಿ ಬರಿತಾ ಹೋಗಿ ಅಂತ ಅವಕಾಶ ಇದೆ. ಹಾಗೇನೆ ಪ್ರಶ್ನೆ ಬರದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೆಲವ್ರು ನೋಡ್ತಾ ಇರ್ತೀನಿ ನಾನು ಎಕ್ಸಾಮ್ ಹಾಲಲ್ಲಿ, ಬರೋದು ಸುಮ್ಮನೆ ಕುತ್ಕೊಂಡ್ಬಿಡ್ತೀರಾ, ಹಾಗೆ ಮಾಡಬೇಡಿ. ಒಂದ್ಸರಿ ಬರೆದಿರತಕ್ಕಂಥದ್ದು ಕರೆಕ್ಟ್ ಇದೆಯೋ ಇಲ್ಲೋ ಅಂತಕ್ಕಂಥದ್ದನ್ನು ಚೆಕ್ ಮಾಡಿ. ಹಾಗೇನೆ ಕೆಲವು ಹುಡುಗ ನನಗೆ ಎಷ್ಟು ಅಂತ ಹೇಳಿದ್ರೆ, ನಾನು ಒಂದು 2 ವರ್ಷ ಕೆಳಗೆ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ಒಬ್ಬಡುಗ 24 ಪೇಜನ್ನು ಸಹ ತುಂಬಿಸಿದ್ದ. ಅಷ್ಟು ನೀಟಾಗಿ ಆನ್ಸರ್ ಮಾಡಿದ್ದ. ಮತ್ತೆ ಹೈಲೈಟ್ ಅಂದ್ರೆ ಒಂದು ಇದನ್ನ ಇಟ್ಕೊಂಡು ಪೆನ್ನಲ್ಲಿ ಹೈಲೈಟ್ ಸೆಂಟೆನ್ಸ್ ಅಲ್ಲಿ ಯಾವ್ದು ಬಹಳ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಬಿಟ್ಟು ಹೈಲೈಟ್ ಮಾಡ್ತಾ ಹೋಗಿದ್ದ. ಇಲ್ಲ ಸರ್, ಅದು ಪೆನ್ನಲ್ಲಿ ಈಗ ಎಕ್ಸಾಮ್ ನಲ್ಲಿ ಯೂಶಲಿ ಏನಾಗುತ್ತೆ ಅಂದ್ರೆ ಬ್ಲೂ ಪಾಯಿಂಟ್ ಬಾಲ್ ಪಾಯಿಂಟ್ ಪೆನ್ ಅಥವಾ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಅಥವಾ ಇಂಕ್ ಪೆನ್ ಬರೀತಾರೆ.
ಅದರಲ್ಲೇನೆ ಸಹ ಅಂಡರ್ಲೈನ್ ಮಾಡಿದೆ. ಕೆಲವು ಹುಡುಗರು ಇನ್ನೂ ಹೇಗೆ ಮಾಡ್ತಾರೆ ಅಂದ್ರೆ, ಒಂದು ಪ್ರಶ್ನೆ ಬರೆದ್ರು ಅಂತ ಹೇಳಿದ್ರೆ, ಟೇಕ್ ಫಾರ್ ಎಕ್ಸಾಂಪಲ್ ಒಂದು ಅಂತ ಹೇಳಿದ್ರೆ, ಒಂದೇ ಪ್ರಶ್ನೆಗೆ ಆನ್ಸರ್ ಮಾಡಿದ್ರು ಅಂತ ಹೇಳಿದ್ರೆ ಕೆಲವು ಸ್ಕೇಲ್ ಹಾಕ್ಬಿಡ್ತಾರೆ ಸರ್, ಸ್ಕೇಲ್ ಹಾಕಿ ಲೈನ್ ಹಾಕ್ಬಿಟ್ಟಿರ್ತಾರೆ. ವ್ಯಾಲ್ಯೂಷನ್ ಖುಷಿ ಆಗ್ತಿರುತ್ತೆ, ಯಾಕೆಂತ ಹೇಳಿದ್ರೆ ಮುಗೀತು ಅಂತ ಸರ್. ನೆಕ್ಸ್ಟ್ ಎರಡನೇ ಕ್ವಶನ್ಗೆ ಹೋಗಿರ್ತಾರೆ. ಇನ್ನೊಂದಂದ್ರೆ ಈ ಕೆಲವು ಕ್ವಶನ್ಸ್ ಗೆ ನಾನು ಹೇಳಿದೆ ಎಕ್ಸ್ಟ್ರಾಕ್ಟ್ಸ್ ಎಲ್ಲ ಏನಾಗುತ್ತೆ ಅಂದ್ರೆ, ಟೇಕ್ ಫಾರ್ ಎಕ್ಸಾಂಪಲ್ 27ನೇ ಕ್ವಶನ್ ಇದೆ ಅಂದ್ರೆ 27 ಕ್ವಶನ್ ಹಾಕ್ತಿವಿ, ಎ ಬಿ ಸಿ ಅಂತ ಹೇಳಿದ್ರೆ ನೋಡ್ರಿ 27ನೇ ಕ್ವಶನ್ ಎ ಬಿ ಸಿ ಅದು ಸಬ್ ಕ್ವಶನ್ಸ್. ಸೊ ಅದರಿಂದ ಮಾಡಿ ಆನ್ಸರ್ ಮಾಡಿದ್ರೆ ಅದಕ್ಕೆ ನೋಡ್ರಿ ಕೆಲವರು ಯಾಕೆ 80 ಮಾರ್ಕ್ಸ್ ತಾಣ್ತಾರೆ, ಈಸಿ ಆಗುತ್ತೆ ಮತ್ತೆ ಅದು ಬಹಳ ಇಂಪ್ರೆಸಿವ್ ಆಗಿರುತ್ತೆ. ಸೊ ಕೆಲವು ಟೈಮ್ ಅಂದ್ರೆ ವೆಲ್ ಬಿಗಿನ್ ಇಸ್ ಆಫ್ ಡನ್ ಅಂತ. ಕೆಲವರು ನೋಡ್ರಿ ಪ್ರಶ್ನೆ ಪತ್ರಿಕೆ ಸ್ಟಾರ್ಟಿಂಗ್ ಏನಿಂದಾನೆ ಬಹಳ ನೀಟಾಗಿರುತ್ತೆ, ಕೊನೆವರೆಗೂ 24 ಪೇಜ್ ಹಾಗೆ ಮೇಂಟೈನ್ ಮಾಡಿರ್ತಾರೆ. ಸೊ ಅದರಿಂದ ತಾವು ಹೇಗೆ ಪ್ರೆಸೆಂಟೇಷನ್ ಮಾಡ್ತಿರೋ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಿಂದ ನೀವು ಕಲ್ತಿರ್ತಕ್ಕಂಥ 1 ವರ್ಷದ ಪ್ರಯತ್ನ ಆ 3 ಗಂಟೆಗಳಲ್ಲಿ ನೀವು ಬರೀತೀರ ಅಂತ ಹೇಳಿದ್ರೆ ಇಷ್ಟೆಲ್ಲ ನಿಮ್ಮ ಪೇಷನ್ಸ್ ಅನ್ನ ನೀವು ಹೇಗೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ತಿರಕ್ಕಂತಹ ಅಂಶಗಳನ್ನ ಗಮನಿಸ್ತಾ ಇರುತ್ತೆ. ಅದರಿಂದ ವಿದ್ಯಾರ್ಥಿಗಳೇ, ತಾವೇನು ಈಗ ತಮ್ಮ ಮುಂದೆ ಪತ್ರಿಕೆಗಳಿದಾವೆ, ಪ್ರೀವಿಯಸ್ ಪ್ರಶ್ನೆ ಪತ್ರಿಕೆಗಳಿದಾವೆ, ಅವನ್ನೆಲ್ಲ ಗಮನಿಸಿ ಅದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಹೋದರೆ ಖಂಡಿತವಾಗಿ ಎಕ್ಸಾಮನ್ನು ಭಾಳ ಸುಲಲಿತವಾಗಿ ನೀವು ಫೇಸ್ ಮಾಡ್ತೀರ ಅಂತ ಹೇಳ್ತಾ ಇದುವರೆಗೂ ಈ ಪ್ರಶ್ನೆ ಪತ್ರಿಕೆಯ ಅನಾಲಿಸಿಸ್ ತಮ್ಮೊಂದಿಗೆ ಪ್ರೆಸೆಂಟ್ ಮಾಡಿದ್ದೀನಿ. ಧನ್ಯವಾದಗಳು. ಓಕೆ ಸರ್, ಇದುವರೆಗೂ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಏಕನಾಥ್ ಸರ್ ಅವರು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಗದ್ಯ, ಪದ್ಯ, ಗ್ರಾಮರ್ ಇವೆಲ್ಲವನ್ನು ಕೂಡ ತುಂಬ ವಿವರವಾಗಿ ನಿಮ್ಮೆದುರಿಗೆ ಇಟ್ಟಿದ್ದಾರೆ. ಏನು ಕೇವಲ 3 ಗಂಟೆನಲ್ಲಿ ನೀವೇನು ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ಎದುರಿಸ್ತೀರಿ ಅದನ್ನು ಸುಲಭವಾಗಿ ಬರಿಬೋದು. ಯಾವ ರೀತಿ ಯಾವ್ಯಾವ ಕ್ವಶನನ್ನು ಯಾವ ರೀತಿ ನೋಡಬೇಕು, ಯಾವ ಕ್ವಶನನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಯಾವ ಪ್ರಶ್ನೆಗೆ ಎಷ್ಟು ಆನ್ಸರನ್ನು ಬರೀಬೇಕು ಅನ್ನೋದನ್ನು ತುಂಬ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ 80 ಅಂಕಗಳನ್ನು ಪರೀಕ್ಷೆಯಲ್ಲಿ ಸುಲಭವಾಗಿ ಹೇಗೆ ಗಳಿಸಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ನಿಮಗೆ ಇವ್ಯಾಲ್ಯೂಯೇಷನ್ ಇಬ್ಬರ ಪ್ರಕಾರ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಮಕ್ಕಳು ಈ ಯೂಟ್ಯೂಬ್ ಚಾನಲ್ ಮೂಲಕ ಈ ಒಂದು ವಿಷಯದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್, ತಮಗೆ ಧನ್ಯವಾದಗಳು ಸರ್.